ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಟೈಗರ್ ಹೆಡ್ ಕೌಂಟ್ ಇನ್ ಕರ್ನಾಟಕ ಹೈಯೆಸ್ಟ್ ಇನ್ ಬಂಡೀಪುರ್, ನಾಗರಹೊಳೆ. ನೋಡಿ, ಈ ಹುಲಿ ಗಣತಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು ನಿನ್ನೆ ಬಿಡುಗಡೆಯಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ವರದಿಯನ್ನು ನಮ್ಮ ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಖಾತೆಯ ಸಚಿವ, ಫಾರೆಸ್ಟ್ ಮತ್ತು ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಶ್ರೀಯುತ ಪ್ರಕಾಶ್ ಜಾವಡೇಕರ್ ಅವರು ಈ ಒಂದು ಬಹುಮುಖ್ಯವಾದಂತಹ ವರದಿಯನ್ನು ನಿನ್ನೆ ಬಿಡುಗಡೆಗೊಳಿಸಿದ್ದಾರೆ. ಸೊ ಅದರಲ್ಲಿ ಇರತಕ್ಕಂತಹ ಕೆಲವು ಅಂಕಿಅಂಶಗಳು ನಮಗೆ ಬಹಳ ಪ್ರಮುಖವಾಗಿ ಬೇಕಾಗ್ತವೆ. ನೋಡಿ, ನಮಗೆಲ್ಲ ಗೊತ್ತಿರೋ ರೀತಿ ಪ್ರತಿ 4 ವರ್ಷಗಳಿಗೊಮ್ಮೆ ಎವ್ರಿ 4 ಇಯರ್ಸ್ ಏನು ನಮ್ಮ ದೇಶದಲ್ಲಿ ಹುಲಿ ಗಣತಿ ಅಥವಾ ಟೈಗರ್ ಸೆನ್ಸಸ್ ಅನ್ನ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನ 2019ನೇ ಇಸ್ವಿಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಈ ಟೈಗರ್ ಸೆನ್ಸಸ್ ರಿಪೋರ್ಟ್ 2018ರಲ್ಲಿ ಟೈಗರ್ ಸೆನ್ಸಸ್ ನಡೆದಿದ್ದು, ಬಟ್ ಆ ಒಂದು ಸಂಪೂರ್ಣ ರಿಪೋರ್ಟ್ ಅನ್ನ ಕಂಪೈಲ್ ಮಾಡಿಬಿಟ್ಟು ಬಿಡುಗಡೆ ಮಾಡಿದ್ದು 2019ನೇ ಇಸ್ವಿಯಲ್ಲಿ. ಸ್ಟೇಟಸ್ ಆಫ್ ಟೈಗರ್ಸ್ ಇನ್ ಇಂಡಿಯಾ ಅನ್ನುವಂತಹ ಒಂದು ಹೆಸರಲ್ಲಿ, ಅಂದರೆ ಭಾರತ ದೇಶದಲ್ಲಿ ಹುಲಿಗಳ ಒಂದು ಸ್ಥಿತಿಗತಿ ಅನ್ನುವಂತಹ ಟೈಟಲ್ ಅನ್ನು ಇಟ್ಕೊಂಡು ಈ ವರದಿಯನ್ನು ಬಿಡುಗಡೆ ಮಾಡಲಾಗಿದ್ದು. ಅಂಡ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ನ ಇಲ್ಲಿ ಕೊಡಲಾಗಿದೆ. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗ್ತವೆ. ನಾನು ಅನ್ಕೊಂಡಿರೋ ಪ್ರಕಾರ ನೀವು ಹಿಂದೆ ಏನು ಟೈಗರ್ ಸೆನ್ಸಸ್ ರಿಲೀಸ್ ಆಗಿತ್ತು ಅದರಲ್ಲಿ ಇದ್ದಂತಹ ಪ್ರಮುಖ ಡೇಟಾಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡಿರ್ತೀರಾ ಅನ್ಕೊಂತೀನಿ. ಬರ್ಕೊಂಡಿಲ್ಲ ಅಂದರೆ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂತಹ ಸ್ವಲ್ಪ ವಿಷಯಗಳನ್ನು ಇವತ್ತಿನ ಒಂದು ಸುದ್ದಿಯಲ್ಲಿ ಕೂಡ ಡಿಸ್ಕಸ್ ಮಾಡೋಣ. ಬಟ್ ಉಳಿದಂತಹ ವಿಚಾರಗಳನ್ನ ನೀವು ಇಂಟರ್ನೆಟ್ನ ಸಹಾಯದಿಂದ ಬರ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಇವತ್ತು ನಾವು ಮಾತಾಡ್ತಿರ್ತಕ್ಕಂತಹದ್ದು ನಮ್ಮ ಕರ್ನಾಟಕದ ಮಟ್ಟಿಗೆ, ಕೇವಲ ನಮ್ಮ ರಾಜ್ಯವನ್ನು ನಾವು ನೋಡೋದಾದ್ರೆ ಯಾವ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ನಲ್ಲಿ ಈ ಹುಲಿಗಳ ಸಂಖ್ಯೆ ಅತಿ ಹೆಚ್ಚು ಇದೆ. ನೋಡಿ, ನಮ್ಮ KPSC ಎಕ್ಸಾಮ್ಸ್ನಲ್ಲಿ, KPSC ಇರಬಹುದು ಅಥವಾ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳಿರಬಹುದು, ಅಲ್ಲಿ ಇಂತಹ ನಮ್ಮ ರಾಜ್ಯಕ್ಕೆ ನಿರ್ದಿಷ್ಟವಾದಂತಹ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಒಂದು ವೇಳೆ ನಿಮಗೆ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂತಹ ಹುಲಿ ಸಂರಕ್ಷಿತ ತಾಣ ಯಾವುದು ಅಥವಾ ಈ ಟೈಗರ್ ರಿಸರ್ವ್ ಯಾವುದು ಅಂತ ಹೇಳಿದ್ರೆ ನೀವು ನೋಡ್ತಿರ್ತಕ್ಕಂತಹ ಬಂಡೀಪುರ ಟೈಗರ್ ರಿಸರ್ವ್. ನೋಡಿ, ಬಂಡೀಪುರ ನಮಗೆಲ್ಲ ಗೊತ್ತಿರುತ್ತೆ, ಅದೊಂದು ನ್ಯಾಷನಲ್ ಪಾರ್ಕ್ ಕೂಡ, ಒಂದು ರಾಷ್ಟ್ರೀಯ ಉದ್ಯಾನವನ. ಅಂಡ್ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನನ್ನ ನಾವು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಪರಿಗಣನೆಗೆ ತಗೊಂಡಿದ್ದೇವೆ. ನಮ್ಮ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಬಂಡೀಪುರ ಈ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡುಬರುತ್ತೆ. ಅಂಡ್ ಬಂಡೀಪುರ ಬಂದ್ಬಿಟ್ಟು ನಮ್ಮ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯದ ಬಾರ್ಡರ್ ಏನು ಬರುತ್ತೆ, ಚಾಮರಾಜನಗರ ಡಿಸ್ಟ್ರಿಕ್ಟ್ನಲ್ಲಿ ಬರುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖ. ಯಾವ ಜಿಲ್ಲೆಯಲ್ಲಿ ಬಂಡೀಪುರ ಬರುತ್ತೆ ಅಂತ ಕೇಳಿದ್ರೆ, ಬಂಡೀಪುರ ಅಭಯಾರಣ್ಯ ಬರುತ್ತೆ ಅಂತ ಹೇಳಿದ್ರೆ ಅದು ಚಾಮರಾಜನಗರ ಡಿಸ್ಟ್ರಿಕ್ಟ್ನಲ್ಲಿ ಬರುತ್ತೆ. ಅದು ಕೂಡ ಬಹಳ ಪ್ರಮುಖ. ಅಂಡ್ ಇಲ್ಲಿ ನೋಡ್ತಾ ಇರೋ ರೀತಿ ಏನು ಕಳೆದ ಬಾರಿ 2018ರಲ್ಲಿ ಏನು ಸೆನ್ಸಸ್ ಅನ್ನು ಮಾಡಲಾಯಿತು, ಆ ಸೆನ್ಸಸ್ ವರದಿಯ ಪ್ರಕಾರ ಕ್ಯಾಮ್ರಾ ಟ್ರ್ಯಾಪ್ ಮೆಥಡ್ ಅನ್ನು ಬಳಕೆ ಮಾಡಿದಾಗ 127 ಹುಲಿಗಳು ನಮ್ಮ ಬಂಡೀಪುರದಲ್ಲಿ ಪತ್ತೆಯಾಗಿದ್ವು. ಸೊ ಅದು ಹೈಯೆಸ್ಟ್. ಅದಾದ ಬಳಿಕ ನಾಗರಹೊಳೆ ಕಾಣಿಸ್ಕೊಳ್ಳುತ್ತೆ. ಸೊ ಬಂಡೀಪುರ ಮತ್ತು ನಾಗರಹೊಳೆ ಬಹಳ ಪ್ರಮುಖವಾಗಿರುತ್ತೆ. ಬಟ್ ಡೆನ್ಸಿಟಿ ವೈಸ್ ನೀವು ನೋಡ್ತಾ ಹೋಗೋದಾದ್ರೆ, ನೋಡಿ, ಡೆನ್ಸಿಟಿ ಅಂದ್ರೆ ಸಾಂದ್ರತೆ. ಪ್ರತಿ 100 ಚದರ ಕಿಲೋಮೀಟರ್, ಫಾರ್ ಎವ್ರಿ 100 ಸ್ಕ್ವೇರ್ ಕಿಲೋಮೀಟರ್ಸ್ ಎಷ್ಟು ಹುಲಿಗಳಿದ್ದಾವೆ ಅಂತ ಹೇಳಿದ್ರೆ ನೀವು ನೋಡ್ತಿರೋ ಪ್ರಕಾರ ಅಲ್ಲಿ ನಾಗರಹೊಳೆ ಹೆಚ್ಚಿನ ಒಂದು ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿ ಸಾಂದ್ರತೆಯನ್ನು ಹೊಂದಿರತಕ್ಕಂತಹದ್ದು ನಾಗರಹೊಳೆ. ಅಂಡ್ ಅಲ್ಲಿ ನಿಮಗೆ ನೋಡ್ತಿರೋ ರೀತಿ ಪ್ರತಿ 100 ಚದರ ಕಿಲೋಮೀಟರ್ಗೆ 11.282 ಹುಲಿಗಳು ಸಿಗುತ್ತೆ, 11.8. ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ. ಸೊ ನೀವು ನೀಟಾಗಿ ಗಮನ ಇಟ್ಟು ನೋಡಬೇಕಾಗುತ್ತೆ, ಅಲ್ಲಿ ಸಾಂದ್ರತೆಯನ್ನು ಅಥವಾ ಡೆನ್ಸಿಟಿಯನ್ನು ಕೇಳ್ತಿದ್ದಾರೋ ಅಥವಾ ಒಟ್ಟಾರೆಯಾಗಿ ಸಂಖ್ಯೆಯನ್ನು ಕೇಳ್ತಿದ್ದಾರೋ. ಒಟ್ಟಾರೆಯಾಗಿ ಹೆಡ್ ಕೌಂಟ್ ಅನ್ನು ಕೇಳಿದ್ರು ಅಂತ ಹೇಳಿದ್ರೆ ಬಂಡೀಪುರ ಫಸ್ಟ್ ಬರುತ್ತೆ, ಸಾಂದ್ರತೆ ಆದ್ರೆ ನಾಗರಹೊಳೆ ಫಸ್ಟ್ ಬರುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರಬೇಕಾದಂಥದ್ದು. ಅಂಡ್ ಇತ್ತೀಚೆಗಷ್ಟೇ ಮತ್ತೊಂದು ಸುದ್ದಿ ಬಂದಿದ್ದು, ಈ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಮಲೆ ಮಹದೇಶ್ವರ ಹಿಲ್ಸ್ ಟೈಗರ್ ರಿಸರ್ವ್ ಅನ್ನುವಂತಹ ಒಂದು ಸುದ್ದಿ ಬಹಳಷ್ಟು ಸುದ್ದಿ ಮಾಡಿತ್ತು. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂತಹ ಈ ಹುಲಿ ಸಂರಕ್ಷಿತ ತಾಣ ಯಾವುದು, ಟೈಗರ್ ರಿಸರ್ವ್ ಯಾವುದು ಅಂತ ಕೂಡ ಪ್ರಶ್ನೆ ಕೇಳಬಹುದು. ಅಂದ್ರೆ ಟೈಗರ್ ರಿಸರ್ವ್ ಅಂದ್ರೆ ಏನಿಲ್ಲ, ಅಲ್ಲೇನು ಸ್ಪೆಷಲ್ ಆಗಿ ಮಾನವ ನಿರ್ಮಿತ ಕನ್ಸ್ಟ್ರಕ್ಷನ್ಸ್ ಏನು ಮಾಡಲ್ಲ, ಬದಲಾಗಿ ಆಲ್ರೆಡಿ ಇರ್ತಕ್ಕಂತಹ ಒಂದು ಅರಣ್ಯ ಪ್ರದೇಶವನ್ನ, ಅಲ್ಲೊಂದು ವೇಳೆ ಜಾಸ್ತಿ ಹುಲಿಗಳಿದ್ವು, ಹುಲಿಗಳ ಒಂದು ಜನಸಂಖ್ಯೆ ವೃದ್ಧಿ ಆಗ್ಲಿಕ್ಕೆ ಅಲ್ಲಿ ಪೂರಕವಾದಂತಹ ವಾತಾವರಣ ಇದೆ ಅಂತ ಹೇಳಿದ್ರೆ ಆ ಒಂದು ಅರಣ್ಯ ಪ್ರದೇಶವನ್ನ ಹುಲಿ ಸಂರಕ್ಷಿತ ತಾಣ ಅಂತೇಳಿ ಅವರು ವರ್ಗೀಕರಣ ಮಾಡಲಾಗುತ್ತೆ. ನಮ್ಮ ಕೇಂದ್ರ ಸರ್ಕಾರದ ವೈಲ್ಡ್ ಲೈಫ್ ಬೋರ್ಡ್ ಏನಿದೆ, ವನ್ಯಜೀವಿ ಮಂಡಳಿ, ಅವರು ಇದನ್ನ ವರ್ಗೀಕರಣ ಮಾಡಿದ್ದಾರೆ. ಸೊ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಬರತಕ್ಕಂತಹ ಮಲೆ ಮಹದೇಶ್ವರ ಹಿಲ್ಸ್ ಅಥವಾ ಮಲೆ ಮಹದೇಶ್ವರ ಬೆಟ್ಟ ಕಾಡೇನು ಬರುತ್ತೆ ಅದನ್ನ ಟೈಗರ್ ರಿಸರ್ವ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡಲಾಯಿತು. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಸೊ ಇದರೊಂದಿಗೆ ಈ ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಒಂದು ಹೊಸ ವಿನೂತನವಾದಂತಹ ರೆಕಾರ್ಡ್ ಆಯಿತು, ಒಂದು ದಾಖಲೆ ಆಯಿತು. ಅದೇನಪ್ಪ ಅಂತ ಹೇಳಿದ್ರೆ ಕೇವಲ ಒಂದೇ ಜಿಲ್ಲೆಯಲ್ಲಿ ಸುಮಾರು 3 ಹುಲಿ ಸಂರಕ್ಷಿತ ಅರಣ್ಯಗಳು ಬರುತ್ತೆ. ನಮಗೆಲ್ಲ ಗೊತ್ತಿರೋ ರೀತಿ ಚಾಮರಾಜನಗರ ಅಂದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ಒಂದು ಗಡಿಭಾಗದಲ್ಲಿ ಕಂಡು ಬರತಕ್ಕಂತಹ ಒಂದು ಜಿಲ್ಲೆ. ಸೊ ಅಲ್ಲಿ ಇವಾಗ 3 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಅವು ಯಾವ್ಯಾವ ಅನ್ನೋದು ಕೂಡ ಬಹಳ ಪ್ರಮುಖ. ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು. ಕೆಳಗಿನ ಯಾವ
ಹುಲಿ ಸಂರಕ್ಷಿತ ತಾಣ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬರಲ್ಲ ಅಂತ ಕೂಡ ಕೇಳಬಹುದು. ಬಿಕಾಸ್ ಚಾಮರಾಜನಗರ ಈಗ ದೇಶದಲ್ಲೇ 3 ಟೈಗರ್ ರಿಸರ್ವ್ಸ್ ಹೊಂದಿರತಕ್ಕಂತಹ ಏಕೈಕ ಜಿಲ್ಲೆ ಕೂಡ ಆಗಿದೆ. ಸೊ ಅದನ್ನು ನೀವು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಿಮಗೆ ಬಂಡೀಪುರ ಸಿಗುತ್ತೆ. ನಾವೇನೀಗ ಮಾತಾಡ್ತಿದ್ವಿ, ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂತಹ ಬಂಡೀಪುರ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಅಂದರೆ ಆ ಒಂದು ಚಾಮರಾಜನಗರದಲ್ಲಿ ಬರ್ತಕ್ಕಂತಹ 3 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಬಂಡೀಪುರ ಬರುತ್ತೆ. ಅದಾದಮೇಲೆ ನಾವೀಗ ತಾನೇ ಡಿಸ್ಕಸ್ ಮಾಡಿದಂತಹ ಹೊಸ ಮಲೆ ಮಹದೇಶ್ವರ ಬೆಟ್ಟಗಳ ಟೈಗರ್ ರಿಸರ್ವ್ ಅಥವಾ ಮಲೆ ಮಹದೇಶ್ವರ ಹಿಲ್ಸ್ ಟೈಗರ್ ರಿಸರ್ವ್ ಬರುತ್ತೆ. ಆ್ಯಂಡ್ ಮೂರನೇದಾಗಿ ನಮಗೆ ಬಿಳಿಗಿರಿ ರಂಗನಾಥ ಟೆಂಪಲ್ BRT ಟೈಗರ್ ರಿಸರ್ವ್. ನೀವು ಕೂಡ ಪದೇ ಪದೇ ಕೇಳ್ತಾ ಇರ್ತೀರಾ BRT ಟೈಗರ್ ರಿಸರ್ವ್. ಈ BRT ಟೈಗರ್ ರಿಸರ್ವ್ ಕೂಡ ನಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಅದನ್ನ ಬಿಳಿಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್ ಅಂತ ಕರೆಯಲಾಗುತ್ತೆ. ಸೊ ಈ 3 ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಒಂದಲ್ಲ ಒಂದು ಆಂಗಲ್ ಇಂದ ಇದ್ರ ಮೇಲೆ ಪ್ರಶ್ನೆ ಬರಬಹುದು. ಇದು ನಮ್ಮ ಕರ್ನಾಟಕದ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಅದೇ ನಾವು 2018ರ ಒಂದು ಸೆನ್ಸಸ್ ಏನು 2019ನಲ್ಲಿ ಬಿಡುಗಡೆ ಆಯಿತು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂತಹ ಈ ಟೈಗರ್ ರಿಸರ್ವ್ ಯಾವುದು ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂತಹ ಪೆಂಚ್ ಸ್ಯಾಂಕ್ಚುರಿ ಅಥವಾ ಪೆಂಚ್ ಟೈಗರ್ ರಿಸರ್ವ್ ಏನಿದೆ ಅದು ಇಡೀ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳ ಸಂಖ್ಯೆಯನ್ನು ಹೊಂದಿದೆ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಬಂಡೀಪುರ ಬರುತ್ತೋ ಇಡೀ ದೇಶಕ್ಕೆ ಮಧ್ಯಪ್ರದೇಶದ ಪೆಂಚ್ ಬರುತ್ತೆ. ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಉಂಟಾಗಬಹುದು. ಅಂಡ್ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿವೆ ಅಂದ್ರೆ ನೋಡಿ, ನಮ್ಮ ಕರ್ನಾಟಕವನ್ನು ಹಿಂದಕ್ಕೆ ಬಿಟ್ಟು ಮಧ್ಯಪ್ರದೇಶ ಈ ಬಾರಿ ಮೊದಲನೇ ಸ್ಥಾನವನ್ನು ಆಕ್ರಮಿಸಿಕೊಳ್ತು. 526 ಹುಲಿಗಳು, ಅಂದಾಜು 526 ಹುಲಿಗಳು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬಂದ್ರೆ, ನಮ್ಮ ಕರ್ನಾಟಕ ಜಸ್ಟ್ ಒಂದು 2 ಹುಲಿಗಳಲ್ಲಿ ಮಿಸ್ ಮಾಡ್ಕೊಳ್ತು ಮೊದಲನೇ ಸ್ಥಾನವನ್ನ. 524 ಹುಲಿಗಳು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅಂದ್ರೆ ಅವ್ರು ನೇರವಾಗಿ 524 ಅಂತ ಕರೆಕ್ಟಾಗಿ ಹೇಳಲ್ಲ, ಅವರು ಒಂದು ರೇಂಜನ್ನು ಕೊಡ್ತಾರೆ. ನೀವು ನೋಡ್ತಿರೋ ಪ್ರಕಾರ ಕರ್ನಾಟಕದಲ್ಲಿ 474ರಿಂದ ಹಿಡಿದ್ಬಿಟ್ಟು 573 ಹುಲಿಗಳು ಇರಬಹುದು. ಸೊ ಅದರ ಒಂದು ಆವರೇಜ್ ಸರಾಸರಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಅದೇ ರೀತಿ ನಾವು ಮುಂದಿನ ಒಂದು ಸ್ಲೈಡ್ನಂತ ಗಮನ ಹರಿಸೋಣ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ಸ್ ಕಾಣಿಸ್ತಾ ಇದೆ ನೋಡಿ. ನಮ್ಮ ದೇಶದಲ್ಲಿ 2006ನೇ ಇಸ್ವಿಯಿಂದ ಏನು ಗಣತಿಯನ್ನು ಮಾಡಲಾಗ್ತಿದೆ, ಈ ಹುಲಿಗಳು ಅಳಿವಿನಂಚಿಲಿದ್ದಾವೆ ಅಂತ ಹೇಳಿ ಸಾಕಷ್ಟು ಒಂದು ಕಳವಳವನ್ನು ವ್ಯಕ್ತಪಡಿಸಲಾಗಿತ್ತು. ಸೊ ನೀವು ನೋಡ್ತಾ ಇರೋ ರೀತಿ 2006ರಿಂದ ನಾವು 4 ವರ್ಷಗಳಿಗೊಮ್ಮೆ ಹುಲಿ ಗಣತಿಯನ್ನು ಮಾಡ್ತಾ ಬಂದಿದ್ದೇವೆ. ಅಂಡ್ ಪ್ರತಿ ಹುಲಿ ಗಣತಿಯಲ್ಲಿ ಗಣನೀಯ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಹುಲಿಗಳು ಏರಿಕೆ ಆಗ್ತಿದ್ದಾವೆ. ಇದಕ್ಕೆ ಸರ್ಕಾರಗಳಿರಬಹುದು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು NGOಗಳು ಮಾಡಿರ್ತಕ್ಕಂತಹ ಒಂದು ಕೆಲಸನೇ ಕಾರಣ ಅಂತ ಹೇಳ್ಬೋದು. ಸೊ ಈ ಹುಲಿಗಳನ್ನು ಸಂರಕ್ಷಿಸುವಲ್ಲಿ ಭಾರತ ದಾಪುಗಾಲಿಡ್ತಾ ಇದೆ. ಹಾಗೆ ನೋಡಿದ್ರೆ 2006ನೇ ಇಸ್ವಿಯಲ್ಲಿ ಒಂದು ಟಾರ್ಗೆಟ್ ಅನ್ನು ಇಟ್ಕೊಳ್ಳಲಾಗಿತ್ತು. ಯಾವಾಗ 2006ನ ಒಂದು ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ ಕೇವಲ 1411 ಹುಲಿಗಳು ಮಾತ್ರ ಇದ್ದಾವೆ ಅಂತ ಗೊತ್ತಾಯ್ತು. ಅವಾಗ ಸರ್ಕಾರ ಒಂದು ಟಾರ್ಗೆಟ್ ಅನ್ನು ಇಟ್ಕೊಳ್ತು. ಅದೇನಪ್ಪ ಅಂತ ಹೇಳಿದ್ರೆ 2022ನೇ ಇಸ್ವಿ ಒಳಗಾಗಿ ನಾವು ನಮ್ಮ ದೇಶದಲ್ಲಿರತಕ್ಕಂತಹ ಹುಲಿಗಳನ್ನ ದ್ವಿಗುಣ ಮಾಡಬೇಕು, ಡಬ್ಲಿಂಗ್ ಮಾಡಬೇಕು ಅಂತ ಹೇಳಿ. ಡಬ್ಲಿಂಗ್ ಅಂತ ಹೇಳಿದ್ರೆ ಅರೌಂಡ್ 2822 ಮಾಡಬೇಕು ಅಂತ 2022ಕ್ಕೆ ಒಂದು ಟಾರ್ಗೆಟ್ ಅನ್ನು ನಮ್ಮ ಕೇಂದ್ರ ಸರ್ಕಾರ ಇಟ್ಕೊಂಡಿತ್ತು. ಬಟ್ ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಡೆಡ್ಲೈನ್ಗಿಂತ ಸುಮಾರು 4 ವರ್ಷ ಮುಂಚೆನೆ, ಅಂದ್ರೆ 2018ರ ಸೆನ್ಸಸ್ನಲ್ಲಿ ನಾವು 2967 ಹುಲಿಗಳನ್ನು ಹೊಂದಿದ್ದೇವೆ. ಈ ಒಂದು ಫಿಗರ್ನ ಕೂಡ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಈಗ ನಮ್ಮ ದೇಶದಲ್ಲಿ ಪ್ರಸ್ತುತ ಎಷ್ಟು ಹುಲಿಗಳಿದ್ದಾವೆ ಅಂತ ಹೇಳಿದ್ರೆ 2967, 2967 ಇಂಡಿವಿಜುವಲ್ ಟೈಗರ್ಸ್ ನಮ್ಮ ದೇಶದಲ್ಲಿ ಇದ್ದಾವೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಸುದ್ದಿ. ಸೊ ಆ ಟಾರ್ಗೆಟ್ ಅನ್ನು ಕೂಡ ನಮ್ಮ ಸರ್ಕಾರ ರೀಚ್ ಮಾಡಿದೆ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡ್ತಾ ಹೋಗೋಣ ನೋಡಿ. ಅದೇ ರೀತಿ ಈ ಸ್ಲೈಡ್ ಕೂಡ ಬಹಳ ಪ್ರಮುಖವಾದಂತಹ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಅಂದ್ರೆ ನಿಮಗೆ ಗೊತ್ತಿರಬೇಕು ಹುಲಿ ಎಷ್ಟರ ಮಟ್ಟಿಗೆ ಪ್ರಪಂಚಾದ್ಯಂತ ಒಂದು ಅಳಿವಿನಂಚಲಿದೆ ನೋಡಿ. ನಿಮಗೆಲ್ಲ ಗೊತ್ತಿರಬಹುದು ನಮ್ಮ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಇದು ಕೂಡ ಒಂದು ಅಂತಾರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿಬಹುದು. ಅಂದ್ರೆ ಈ ನಮ್ಮ ಒಂದು ನೇಚರ್ ಏನಿದೆ ಅದನ್ನ ಕನ್ಸರ್ವ್ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಸೊ ಇದು ರೆಡ್ ಲಿಸ್ಟ್ ಅಂತಕ್ಕಂತಹ ಒಂದು ಪಟ್ಟಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಅನ್ನೋಕ್ಕಿಂತ ಒಂದು ಅಪ್ಡೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ರೆಡ್ ಲಿಸ್ಟ್ ಏನಿದೆ, ಕೆಂಪು ಪಟ್ಟಿ ಏನಿದೆ, ಆ ಪಟ್ಟಿಯಲ್ಲಿ ಯಾವ ಯಾವ ಪ್ರಭೇದಗಳು ಅಳಿವಿನಂಚಲಿದ್ದಾವೆ ಅಥವಾ ವಿನಾಶಕ್ಕೊಳಪಟ್ಟಿದ್ದಾವೆ, ಸೊ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಅವನ್ನ ವರ್ಗೀಕರಣ ಮಾಡಲಾಗುತ್ತೆ. ಸೊ ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರಭೇದವನ್ನು ನೋಡ್ಬಿಟ್ಟು ಇದು ನಮ್ಮ ಪ್ರಪಂಚಾದ್ಯಂತ ಯಾವ ಒಂದು ಸ್ಥಿತಿಗತಿಯನ್ನು ಹೊಂದಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಒಂದು ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿಯನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನೋಡಿದಾಗ ನಿಮಗೆ ಬಹಳ ಸಿಂಪಲ್ ಆಗಿ ಅದರ ಒಂದು ಸ್ಟೇಟಸ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ರೆಡ್ ಲಿಸ್ಟ್ ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಈ ತೊಂದರೆಯನ್ನು ಎದುರಿಸ್ತಿರ್ತಕ್ಕಂತಹ ಅಪಾಯದಲ್ಲಿರ್ತಕ್ಕಂತಹ ಒಂದು ಜೀವಿಗಳ ಒಂದು ಲಿಸ್ಟ್ ಇರುತ್ತೆ. ಅವುಗಳನ್ನ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡಲಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಎಕ್ಸ್ಟಿಂಕ್ಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವಿನಾಶ ಹೊಂದಿರತಕ್ಕಂತಹದ್ದು ಅಂತೇಳಿ, ಅಳಿದು ಹೋಗಿರ್ತಕ್ಕಂತಹದ್ದು. ಅದೇ ರೀತಿ ಥ್ರಿಟನ್ಡ್ ಅಂತ ಬರುತ್ತೆ ಮತ್ತು ಲೀಸ್ಟ್ ಕನ್ಸರ್ನ್.
ಲೀಸ್ಟ್ ಕನ್ಸರ್ನ್ ಅಂತ ಹೇಳಿದ್ರೆ ನಾವೇನು ಪ್ರತಿನಿತ್ಯ ಈ ಜಾನುವಾರುಗಳು ನೋಡ್ತೀವಿ, ಹಸು ಇರಬಹುದು, ಕುರಿಗಳಿರಬಹುದು, ಮೇಕೆಗಳಿರಬಹುದು, ಇವುಗಳಿಗೆ ಯಾವುದೇ ತೊಂದರೆ ಇಲ್ಲ. ಸೊ ಅವನ್ನ ಲೀಸ್ಟ್ ಕನ್ಸರ್ನ್ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಅದೇ ನೀವು ಈ ಭಾಗದಿಂದ ಏನು ಬಲಭಾಗದಿಂದ ಎಡಭಾಗಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಅಪಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅತ್ಯಂತ ಹೆಚ್ಚು ಅಪಾಯದಲ್ಲಿರ್ತಕ್ಕಂತಹ ವನ್ಯಜೀವಿಗಳನ್ನ ಈ ಭಾಗದಲ್ಲಿ ನಾವು ಮೆನ್ಷನ್ ಮಾಡಲಾಗಿರುತ್ತೆ. ಸೊ ನೀವು ನೋಡ್ತಿರೋದು ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರತಕ್ಕಂತಹದ್ದು, ಎಂಡೇಂಜರ್ಡ್, ಹೀಗೆ ಬೇರೆ ಬೇರೆ ವರ್ಗೀಕರಣವನ್ನು ಮಾಡಲಾಗುತ್ತೆ. ಬೇಕಾದರೆ ಅದನ್ನ ಪಾಸ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸನ್ನ ಕೂಡ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಅಂಡ್ ಇಷ್ಟರಲ್ಲಿ ಈ ಹುಲಿಯನ್ನ ಯಾವ ಗುಂಪಿಗೆ ಸೇರಿಸಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು. ಅಕಾರ್ಡಿಂಗ್ ಟು IUCN ರೆಡ್ ಲಿಸ್ಟ್ ಈ ಹುಲಿ ಯಾವ ಕೆಳಗಿನ ಒಂದು ವರ್ಗೀಕರಣಕ್ಕೆ ಸೇರುತ್ತೆ ಅಂತ ಕೂಡ ಕೇಳಬಹುದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಂಡೇಂಜರ್ಡ್, ಸೊ ಅಲ್ಲಿಗೆ ಅದು ಸೇರ್ಕೊಳ್ಳುತ್ತೆ. ಈ ಭಾಗದಲ್ಲಿ ಎಂಡೇಂಜರ್ಡ್ ಅಂತ ಏನು ಕಾಣಿಸುತ್ತೆ, ಥ್ರಿಟನ್ಡ್ ಅಂದರೆ ಅಪಾಯದಲ್ಲಿದೆ, ಒಂದು ಅಪಾಯದಲ್ಲಿರ್ತಕ್ಕಂತಹ ಪ್ರಭೇದ ಅಂತ ಕರಿಬಹುದು. ಬಟ್ ಕ್ರಿಟಿಕಲಿ ಎಂಡೇಂಜರ್ಡ್ ಏನಲ್ಲ ಇದು. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿದ್ರೆ ಅತ್ಯಂತ ಅಳಿವಿನಂಚಿಲಿರತಕ್ಕಂತಹ ಪ್ರಾಣಿ, ಅಷ್ಟೊಂದೇನು ಎಂಡೇಂಜರ್ಡ್ ಅಲ್ಲ ಇಲ್ಲ, ಬಟ್ ಎಂಡೇಂಜರ್ಡ್ ಅಪಾಯದಲ್ಲಿರತಕ್ಕಂತಹ ಪ್ರಾಣಿ ಅಂತ ಹೇಳಿ ನಾವು ವರ್ಗೀಕರಣ ಮಾಡಿದ್ದೇವೆ. ಸೊ ಇದೆಲ್ಲ ಡೀಟೇಲ್ಸ್ ಕೂಡ ಪರೀಕ್ಷೆ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಾಗುತ್ತೆ. ಅಂಡ್ ಕಳೆದ 2018ರ ಸೆನ್ಸಸ್ ಪ್ರಕಾರ ಇಡೀ ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆ ಕುಸಿದಿದ್ದು ಕೇವಲ 2 ರಾಜ್ಯಗಳಲ್ಲಿ. ಅತ್ಯಂತ ಕಳಪೆ ಪ್ರದರ್ಶನವನ್ನು ನೀಡಿದ್ದು 2 ರಾಜ್ಯಗಳು, ಅವು ಕೂಡ ಬಹಳ ಪ್ರಮುಖವಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು. ಛತ್ತೀಸ್ಗಢ ರಾಜ್ಯ ಮತ್ತು ಮಿಜೋರಾಂ, ಇವೆರಡು ರಾಜ್ಯಗಳಲ್ಲಿ ಹುಲಿಗಳ ಸಂಖ್ಯೆ ಕುಸಿತ ಕಾಣ್ತು. ಇದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ನೋಡಿ 2018ರ ಸೆನ್ಸಸ್ ಅಂತ ಹೇಳಿದ್ರೆ ಇನ್ನು 4 ವರ್ಷಗಳ ಕಾಲ ಅವುಗಳ ಬಗ್ಗೆ ಆ ಒಂದು ಸೆನ್ಸಸ್ನ ಮೇಲೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ಕೇಳಬಹುದು. ಸೊ ನೀವು ರೆಡಿ ಇರಲೇಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ 1677.3 crore ಅಪ್ರೂವ್ಡ್ ಫಾರ್ ಕಳಸಾ ಬಂಡೂರಿ ಪ್ರಾಜೆಕ್ಟ್. ಕಳಸಾ ಬಂಡೂರಿ ಯೋಜನೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 1677 ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡುವುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಬಟ್ ಇದಕ್ಕೆ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ನಮ್ಮ ಹಣಕಾಸು ಇಲಾಖೆಯ ಒಂದು ಅನುಮತಿ ಬೇಕಾಗುತ್ತೆ. ಬಟ್ ಅದೇನೇ ಇರಲಿ, ಅದೆಲ್ಲ ಸೆಕೆಂಡ್ರಿ. ಬಟ್ ನಾವೀಗ ಮಾತಾಡಬೇಕಾಗಿರ್ತಕ್ಕಂತಹದ್ದು ಕಳಸಾ ಬಂಡೂರಿ ಅಂತಕ್ಕಂತಹ ಯೋಜನೆಯ ಬಗ್ಗೆ. ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ, ಮುಂದೂ ಕೂಡ ಕೇಳ್ತಾರೆ. ಬಿಕಾಸ್ ಕಳಸಾ ಬಂಡೂರಿ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಒಂದು ವೈಮನಸ್ಸನ್ನು ಸೃಷ್ಟಿ ಮಾಡಿರತಕ್ಕಂತಹ ಒಂದು ಯೋಜನೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೂಲತಃ ಈ ಯೋಜನೆಯನ್ನ ಹುಬ್ಬಳ್ಳಿ, ಧಾರವಾಡ, ಅದೇ ರೀತಿ ಬೆಳಗಾಂ ಮತ್ತು ಗದಗ್, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಗದಗ್ ಈ 3 ಜಿಲ್ಲೆಗಳಿಗೆ, ನಮಗೆಲ್ಲ ಗೊತ್ತಿರೋ ರೀತಿ ಈ 3 ಜಿಲ್ಲೆಗಳಲ್ಲಿ ಅಷ್ಟೊಂದು ನೀರಿನ ಸೌಕರ್ಯ ಇಲ್ಲ, ಸ್ವಲ್ಪ ನೀರಾವರಿ ಕೊರತೆ ಇದೆ. ಅಂಡ್ ಹಾಗಾಗಿ ಕುಡಿಯುವ ನೀರಿನ ಒಂದು ತಾತ್ಸಾರವನ್ನ, ಒಂದು ಹಾಹಾಕಾರವನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 2002ನೇ ಇಸ್ವಿಯಲ್ಲಿ 2002 ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಟ್ಟು ಅಂದಿನ ಸಂದರ್ಭದಲ್ಲಿ SM ಕೃಷ್ಣ ಅವರು ನಮ್ಮ CM ಆಗಿದ್ರು. ಆ ಸಂದರ್ಭದಲ್ಲೇ ಇದನ್ನ ಚಾಲನೆ ಕೊಡಲಾಯಿತು, ಇದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಬಟ್ ಗೋವಾ ಸರ್ಕಾರದ ವಿರೋಧದ ಫಲವಾಗಿ 18 ವರ್ಷಗಳಿಂದಲೂ ಕೂಡ ಈ ಒಂದು ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಸೊ ಇದನ್ನು ತಿಳ್ಕೊಳ್ತಾ ಹೋಗೋಣ, ಯಾಕೆ ಗೋವಾ ವಿರೋಧ ಮಾಡ್ತಿದೆ. ಬಿಕಾಸ್ ನೋಡಿ, ಇಲ್ಲಿ ನಾವು ಯಾವ ನದಿಗೆ ಅಡ್ಲಾಗಿ ಈ ಒಂದು ಪ್ರಾಜೆಕ್ಟ್ನ ಕಟ್ತಾ ಇದೀವಪ್ಪ ಅಂತ ಹೇಳಿದ್ರೆ ಮಲಪ್ರಭಾ. ಅಡ್ಲಾಗಿ ಅಂತಲ್ಲ, ಇಲ್ಲಿ ಬೇಸಿಕಲಿ 2 ಚಿಕ್ಕ ನದಿಗಳು ಬರುತ್ತೆ, ಒಂದು ಕಳಸಾ ಮತ್ತೊಂದು ಬಂಡೂರಿ. ಇವುಗಳನ್ನ ನಾಲೆ ಅಂತಾನೆ ಕರಿಬಹುದು. ಸೊ ಚಿಕ್ಕ ನದಿಗಳು, ಈ ನದಿಗಳು ಹೋಗ್ಬಿಟ್ಟು ಮಹಾದಾಯಿ ನದಿಗೆ ಸೇರ್ಕೊಳ್ತವೆ. ಮುಂದೆ ನಿಮಗೊಂದು ಮ್ಯಾಪನ್ನು ತೋರಿಸಿದ್ದೀನಿ, ಆ ಮ್ಯಾಪಲ್ಲಿ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ನಾವು ಕಳಸಾ ಬಂಡೂರಿ ಪ್ರಾಜೆಕ್ಟ್ ಬಗ್ಗೆ ಒಂದು ಹಿಂಟಿನಷ್ಟೇ ತಿಳ್ಕೊಳ್ತಾ ಹೋಗೋಣ. ಸೊ ಕಳಸಾ ಮತ್ತು ಬಂಡೂರಿ ಅಂತ ಹೇಳಿ 2 ಚಿಕ್ಕ ನದಿಗಳು, ಉಪನದಿಗಳು ಬಂದ್ಬಿಟ್ಟು ಮಹಾದಾಯಿಗೆ ಸೇರುತ್ತೆ. ಬಟ್ ಆ 2 ನದಿಗಳೇನಿದ್ದಾವೆ ಅವುಗಳಿಗೆ ಚಿಕ್ಕದೊಂದು ಡ್ಯಾಮನ್ನು ನಿರ್ಮಾಣ ಮಾಡಿಬಿಟ್ಟು ನೀರನ್ನು ಸಂಗ್ರಹಣ ಮಾಡೋದು, ಅಂಡ್ ಸಂಗ್ರಹಿಸಿದಂತಹ ನೀರನ್ನ ಲಿಫ್ಟ್ ಇರಿಗೇಷನ್ ಅಥವಾ ಏತ ನೀರಾವರಿ ಯೋಜನೆ ಮೂಲಕ ಒಂದು ನಾಲೆಗೆ ಹರಿಸೋದು. ಆ ನಾಲೆ ನೇರವಾಗಿ ಹೋಗ್ಬಿಟ್ಟು ಈ ಮಹಾದಾಯಿ ನದಿಯನ್ನು ಸೇರ್ಕೊಳ್ಳುತ್ತೆ. 2 ನಾಲೆಗಳು ಬರುತ್ತೆ, ಒಂದು ಕಳಸಾ ನದಿಯಿಂದ ಬರತಕ್ಕಂತಹದ್ದು, ಮತ್ತೊಂದು ಬಂಡೂರಿ ನದಿಯಿಂದ ಬರತಕ್ಕಂತಹದ್ದು. ಇವೆರಡೂ ಕೂಡ ಹೋಗ್ಬಿಟ್ಟು ಈ ಮಲಪ್ರಭಾ ನದಿ ಏನಿದೆ, ಘಟಪ್ರಭಾ, ಮಲಪ್ರಭಾ ನಾವೆಲ್ಲರೂ ಕೂಡ ಕೇಳಿರ್ತೀವಿ, ಇವು ಕೂಡ ಮುಂದೆ ಹೋಗ್ಬಿಟ್ಟು ಕೃಷ್ಣಾ ನದಿಗೆ ಸೇರ್ತವೆ. ಕೃಷ್ಣಾ ನದಿಯ ಉಪನದಿಗಳು. ಅಂಡ್ ಘಟಪ್ರಭಾ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಯಾಕಪ್ಪ ಅಂತ ಹೇಳಿದ್ರೆ ಗೋಕಾಕ್ ಫಾಲ್ಸ್ ಏನಿದೆ, ಗೋಕಾಕ್ ಜಲಪಾತ ಏನಿದೆ, ಅದನ್ನ ಸೃಷ್ಟಿ ಮಾಡತಕ್ಕಂತಹದ್ದು ಇದೇ ಘಟಪ್ರಭಾ ನದಿ. ಸೊ ಈ ಮಲಪ್ರಭಾ ನದಿಗೆ ಈ ನೀರನ್ನು ಹರಿಸಲಾಗುತ್ತೆ. ಸೊ ಮಲಪ್ರಭಾ ನದಿಗೆ ನೀರು ಬಂತು ಅಂತ ಹೇಳಿದ್ರೆ ಅಲ್ಲಿನಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಗದಗ್ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡಬಹುದು. ಸೊ ಇದೊಂದು ಯೋಜನೆ ಆಗಿತ್ತು. ಬಟ್ ಯಾಕೆ ಇದಕ್ಕೆ ಗೋವಾ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿದೆಯಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಕಳಸಾ ಮತ್ತು ಬಂಡೂರಿ 2 ನದಿಗಳು ಕೂಡ ಗೋವಾ ರಾಜ್ಯದ ಜೀವನದಿ ಅಂತಾನೆ ಕರೆಸ್ಕೊಳ್ತಕ್ಕಂತಹ ಮಹಾದಾಯಿ, ಕರ್ನಾಟಕದಲ್ಲಿ ಇದನ್ನ ಮಹಾದಾಯಿ ಅಂತ ಕರೆಯಲಾಗುತ್ತೆ. ಬಟ್ ಗೋವಾದಲ್ಲಿ ಇದನ್ನ ಮಾಂಡೋವಿ ನದಿ ಅಂತ ಕರೆಯಲಾಗುತ್ತೆ. ಸೊ ಮಾಂಡೋವಿ ಬಹಳ ಪ್ರಮುಖವಾಗಿರುತ್ತೆ. ಮಾಂಡೋವಿ ಅಥವಾ ಮಹಾದಾಯಿ ನದಿಗೆ ಇವೆರಡು ಕೂಡ ಹೋಗಿ ಸೇರ್ಕೊಳ್ತವೆ. ಸೊ ಇವಕ್ಕೆ ಡ್ಯಾಮ್ ಅನ್ನ ಕಟ್ಬಿಟ್ಟು ನೀರನ್ನ ಡೈವರ್ಟ್ ಮಾಡಿ ಮಲಪ್ರಭಾ ನದಿಗೆ ಹರಿಸ್ತೀವಿ ಅಂತ ಹೇಳಿದ್ರೆ ಗೋವಾ ರಾಜ್ಯಕ್ಕೆ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ, ಒಳಹರಿವು ಇನ್ಫ್ಲೋ ಕಮ್ಮಿ ಆಗುತ್ತೆ ಅಂತ ಹೇಳಿ ಆ ರಾಜ್ಯದ ಸರ್ಕಾರ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಹಾಗಾಗಿ ಇದು ಕುಂಟುತ್ತಾ ಈ ಒಂದು ಪ್ರಾಜೆಕ್ಟ್ ಸಾಗ್ತಾ ಇದೆ. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್
ಅದೇ ರೀತಿ ನಿಮಗೆ ಮತ್ತೊಂದು ವಿಚಾರ ಗೊತ್ತಿರಬೇಕು, ಗೋವಾದಲ್ಲಿ ಎರಡು ಪ್ರಮುಖವಾದಂತಹ ನದಿಗಳು ಹರಿಯುತ್ತೆ. ಒಂದು ಮಹದಾಯಿ, ಅಲ್ಲಿನ ಜೀವನದಿ ಅಂತ ಕರೆಯಲಾಗುತ್ತೆ. ಮತ್ತೊಂದು ಝವೇರಿ ಅಂತೇಳಿ, ಜುವೇರಿ ಅಂತ ಒಂದು ನದಿನ ಕರಿಬಹುದು. ಸೊ ಈ ಜುವೇರಿ ಕೂಡ ಆ ಗೋವಾ ರಾಜ್ಯದಲ್ಲಿ ಹರಿತಕ್ಕಂತಹ ಒಂದು ಪ್ರಮುಖ ನದಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ತಕ್ಕಂತಹದ್ದು ಮಹದಾಯಿ ನದಿ, ಅಥವಾ ಅಲ್ಲಿ ಅದನ್ನು ಮಾಂಡೋವಿ ಅಂತ ಕೂಡ ಕರೆಯಲಾಗುತ್ತೆ. ಆ್ಯಂಡ್ ಈಗ ಎಕ್ಸಾಕ್ಟ್ ಪ್ರಾಜೆಕ್ಟ್ ಯಾವ ರೀತಿ ಕಾಣುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಯಿತು ಅನ್ನೋದು ಬಹಳ ಪ್ರಮುಖವಲ್ಲ, ಬಟ್ ಪರೀಕ್ಷಾ ದೃಷ್ಟಿಯಿಂದ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಅಂದರೆ ಏನು, ಅದನ್ನು ಯಾವ ನದಿಗೆ ಅಡ್ಲ ಕಟ್ಟಲಾಗುತ್ತೆ, ಅದರ ಪರ್ಪಸ್ ಏನು, ಮತ್ತು ಇದನ್ನು ಯಾವಾಗ ಸ್ಟಾರ್ಟ್ ಮಾಡಲಾಯಿತು, ಇಂತಹ ವಿಚಾರಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿ ಗೊತ್ತಾಗ್ತಾ ಹೋಗುತ್ತೆ, ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈಗ ನೀವು ಒಂದು ಮ್ಯಾಪನ್ನು ಗಮನಿಸ್ತಾ ಇದ್ದೀರಾ. ಸೊ ಮ್ಯಾಪಲ್ಲಿ ಬಹಳ ಈಸಿಯಾಗಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ಮಲಪ್ರಭಾ ನದಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಭಾಗದಲ್ಲಿ ಡಾಟೆಡ್ ಲೈನ್ಸ್ ಹಾಕಿದ್ದಾರೆ. ಇವೆರಡು ಚಿಕ್ಕ ಉಪನದಿಗಳು. ಈ ಕಡೆ ಕಾಣ್ತಾ ಇರತಕ್ಕಂತಹದ್ದು ಕಳಸಾ ಮತ್ತು ಕೆಳಭಾಗದಲ್ಲಿ ಕಾಣಿಸ್ತಿರತಕ್ಕಂತಹದ್ದು ಬಂಡೂರಿ. ಇವೆರಡೂ ನೀವು ನೋಡ್ತಾ ಇರೋ ರೀತಿ ಹೋಗ್ಬಿಟ್ಟು ಈ ಮಹದಾಯಿ ನದಿಯನ್ನು ಸೇರ್ಕೊಳ್ತವೆ. ಸೊ ಇದರಿಂದ ಬರ್ತಕ್ಕಂತಹ ಒಳಹರಿವು ಈ ಮಹದಾಯಿ ನದಿಯಲ್ಲಿ ಹರಿತಕ್ಕಂತಹ ನೀರಿನ ಪ್ರಮಾಣವನ್ನು ಕೂಡ ಒಂದು ಡಿಟರ್ಮೈನ್ ಮಾಡುತ್ತೆ. ಸೊ ಹಾಗಾಗಿನೇ ಗೋವಾ ಸರ್ಕಾರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ಒಂದು ಕಳಸಾ ನದಿಗೆ ಕನಕುಂಬಿ ಅಂತಕ್ಕಂತಹ ಒಂದು ಪ್ರದೇಶದ ಬಳಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಾಗುತ್ತೆ. ಆ್ಯಂಡ್ ಬಂಡೂರಿಗೆ ಕೂಡ ಈ ನೆರ್ಸೆ ಅಂತಕ್ಕಂತಹ ಗ್ರಾಮದ ಬಳಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಾಗುತ್ತೆ. ಡ್ಯಾಮ್ ಅಂತ ಹೇಳಿದ್ರೆ ಒಂದು ಬ್ಯಾರೇಜ್ ಥರ ಚಿಕ್ಕದಾದಂತಹ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ವಿ ಅಂತ ಹೇಳಿದ್ರೆ ನೀರನ್ನು ತಡೆಗಟ್ಬಿಟ್ಟು ಸಾಕಷ್ಟು ಸಂಗ್ರಹಣೆ ಮಾಡ್ಬೋದು. ಈ ಸಂಗ್ರಹಿತವಾಗಿರ್ತಕ್ಕಂತಹ ನೀರನ್ನು ಲಿಫ್ಟ್ ಮಾಡ್ತಾರೆ. ಅದನ್ನು ನಾವು ಕನ್ನಡದಲ್ಲಿ ಏತ ನೀರಾವರಿ ಅಂತ ಕರಿತೀವಿ. ಏತ ನೀರಾವರಿ ಅಂತ ಹೇಳಿದ್ರೆ ಇಲ್ಲಿ ಈ ವಿದ್ಯುತ್ ಚಾಲಿತ ಯಂತ್ರಗಳನ್ನ ಬಳಸಲಾಗುತ್ತೆ. ಸಾಕಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ ವಿದ್ಯುತ್ ಚಾಲಿತ ಯಂತ್ರಗಳನ್ನ ಬಳಸ್ಕೊಂಡ್ಬಿಟ್ಟು ನೀರನ್ನ ಲಿಫ್ಟ್ ಮಾಡಲಾಗುತ್ತೆ, ಪಂಪ್ ಮಾಡಲಾಗುತ್ತೆ. ಪಂಪ್ ಮಾಡಿಬಿಟ್ಟು ಒಂದು ನಾಲೆಗೆ ಹರಿಸಲಾಗುತ್ತೆ. ಇಲ್ಲಿ ನಿಮಗೇನು ಬಿಳಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅದು ನಾಲೆ. ಆ್ಯಂಡ್ ಈ ನಾಲೆ ಹೋಗ್ಬಿಟ್ಟು ನೇರವಾಗಿ ಈ ಮಲಪ್ರಭಾ ನದಿಗೆ ಸೇರುತ್ತೆ. ಆ್ಯಂಡ್ ಅದೇ ರೀತಿ ಕನಕಂಬಿ ವಿಲೇಜ್ ಗ್ರಾಮದ ಬಳಿ ಮಾಡ್ತಕ್ಕಂತಹ ಕಳಸಾ ಒಂದು ಡ್ಯಾಮ್ ಏನಿದೆ ಅದು ಕೂಡ ಅಲ್ಲೂ ಕೂಡ ಒಂದು ನಾಲೆಯನ್ನು ನಿರ್ಮಾಣ ಮಾಡಿಬಿಟ್ಟು ಈ ಕಳಸಾ ನದಿಯಿಂದ ನೀರನ್ನು ಡೈವರ್ಟ್ ಮಾಡಿ ನೇರವಾಗಿ ಮಲಪ್ರಭಾಗೆ ಹರಿಸಲಾಗುತ್ತೆ. ಸೊ ಮಲಪ್ರಭಾ ನದಿಯಲ್ಲಿ ನೀರಿನ ಹರಿವು ಜಾಸ್ತಿ ಆದರೆ ಅದರಿಂದ ಆ 3 ಜಿಲ್ಲೆಗಳೇನಿದ್ದಾವೆ ಅವುಗಳಿಗೆ ಕುಡಿಯುವ ನೀರನ್ನು ಒದಗಿಸಬಹುದು. ಇದು ಸರ್ಕಾರದ ಪ್ಲಾನ್ ಆಗಿತ್ತು. ಬಟ್ ಆಬ್ವಿಯಸ್ಲಿ ಇದಕ್ಕೆ ಗೋವಾ ಸರ್ಕಾರ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ. ಸೊ ಖಂಡಿತ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನಾವು ಎತ್ತಿನ ಹೊಳೆ ಯೋಜನೆ ಬಗ್ಗೆ ಕೂಡ ಮಾತಾಡ್ತಾ ಇರ್ತೀವಿ. ಶರಾವತಿ ನೀರನ್ನು ತಿರುವು ಮಾಡತಕ್ಕಂತಹ ಪ್ರಯತ್ನದ ಬಗ್ಗೆ ಕೂಡ ಮಾತಾಡ್ತಾ ಇರ್ತೀವಿ. ಸೊ ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಆ್ಯಂಡ್ ಇಲ್ಲೂ ಕೂಡ ಮತ್ತೊಂದು ಮ್ಯಾಪ್ ಕಾಣಿಸ್ತಾ ಇದೆ. ನಾನು ಆಗಲೇ ನಿಮಗೆ ಕಾನ್ಸಂಟ್ರೇಟ್ ಮಾಡಿದ್ದು ಮಲಪ್ರಭಾ ನದಿ ಬಗ್ಗೆ. ಮಲಪ್ರಭಾ ನದಿ ಅದು ಕೂಡ ಒಂದು ಕೃಷ್ಣಾ ನದಿಯ ಉಪನದಿ ಅಂತ ನಾನು ಆಗಲೇ ಹೇಳಿದೆ. ಬಟ್ ಈಗ ನಾವು ಇಲ್ಲಿ ಮಹದಾಯಿಯ ಒಂದು ಮ್ಯಾಪನ್ನು ಕೂಡ ಬಹಳ ಚೆನ್ನಾಗಿ ಗಮನಿಸ್ತಾ ಇದ್ದೀವಿ. ಸೊ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಸೆಂಟರ್ ಅನೇಬಲ್ ಟು ಪೇ ಸ್ಟೇಟ್ಸ್ GST ಡ್ಯೂಸ್ ಅಫಿಷಿಯಲ್. ನೋಡಿ, ನಿನ್ನೆ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಬಂದಿದೆ. ನಾನು ಹಿಂದೆ ನಿಮಗೆ ಡಿಸ್ಕಸ್ ಮಾಡಿದ್ದೆ GST ಕಂಪೆನ್ಸೇಷನ್ ಅಥವಾ GST ಪರಿಹಾರ ಧನವನ್ನು ಯಾವ ರೀತಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತುಂಬಿಸ್ಕೊಡ್ಬೇಕು. ಇದನ್ನ ಸತತ ಮುಂದಿನ 5 ವರ್ಷಗಳ ಕಾಲ 2017 ಜುಲೈ 1ನೇ ತಾರೀಕು ಏನು GST ನಮ್ಮ ದೇಶಾದ್ಯಂತ ಜಾರಿಗೆ ಬರುತ್ತೆ. ಅದಾದ ಬಳಿಕ 5 ವರ್ಷಗಳ ಕಾಲ ಏನು ರಾಜ್ಯ ಸರ್ಕಾರಗಳ ಬೊಕ್ಕಸಕ್ಕೆ GST ಇಂದ ನಷ್ಟ ಉಂಟಾಗುತ್ತೆ, ತಮ್ಮ ಈ ಒಂದು ತೆರಿಗೆ ಸಂಗ್ರಹಣೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ, ಅದನ್ನು ಕೇಂದ್ರ ಸರ್ಕಾರ ಬಳಸ್ಕೊಡ್ಬೇಕು ವಿತ್ 14% ಆನ್ಯುವಲ್ ಗ್ರೋತ್ ರೇಟ್. ಪ್ರತಿ ವರ್ಷ 14% ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಇಂತಹ ಕೆಲವೊಂದು ವಿಚಾರಗಳನ್ನ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಅದನ್ನ ಇವತ್ತು ಬಿಟ್ಬಿಟ್ಟು ಮತ್ತೊಂದು ವಿಚಾರವನ್ನ ನಾವು ತಿಳ್ಕೊಬೇಕಾಗುತ್ತೆ. ಬೇಸಿಕಲಿ GST ಸೆಸ್ ಏನಿದೆ ಅದ್ರ ಬಗ್ಗೆ ಕೂಡ ನಾನು ನಿನ್ನೆ ಹೇಳಿದ್ದೆ. ಸೆಸ್ ಅಂತ ಹೇಳಿದ್ರೆ ತೆರಿಗೆ ಮೇಲಿನ ತೆರಿಗೆ ಅಥವಾ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರಿಬಹುದು. GST ಸೆಸ್ಸನ್ನ ವಿಧಿಸ್ತಕ್ಕಂತಹ ಉದ್ದೇಶ ಇಷ್ಟೇ. ಏನು ರಾಜ್ಯ ಸರ್ಕಾರಗಳಿಗೆ ಈ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ GST ಕಡೆಯಿಂದ, ಅದನ್ನು ತುಂಬಿಕೊಡಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಹಣ ಬೇಕಾಗುತ್ತಲ್ಲ, ಅದನ್ನ ಒಂದು ಫುಲ್ಫಿಲ್ ಮಾಡುವಂತಹ ದೃಷ್ಟಿಯಿಂದ GST ಸೆಸ್ಸನ್ನು ವಿಧಿಸಲಾಗಿತ್ತು. ಕೆಲವು ನಿರ್ದಿಷ್ಟ ಉತ್ಪನ್ನಗಳ ಮೇಲೆ ಮಾತ್ರ ಈ GST ಸೆಸ್ಸನ್ನು ಹಾಕಲಾಗುತ್ತೆ ಅಥವಾ ಈ ಸರಕು ಮತ್ತು ಸೇವಾ ತೆರಿಗೆ ಸೆಸ್ಸನ್ನು ಹಾಕಲಾಗುತ್ತೆ. ಯಾವ್ಯಾವ ಪ್ರಾಡಕ್ಟ್ಸ್ ಅಪ್ಪ ಅಂತ ಹೇಳಿದ್ರೆ, ಒಂದು ಸಿನ್ ಗೂಡ್ಸ್ ಅಂತ ಬರುತ್ತೆ, ಅದೇ ರೀತಿ ಲಕ್ಸುರಿ ಗೂಡ್ಸ್ ಅಂತ ಬರುತ್ತೆ. ನೋಡಿ, ಲಕ್ಸುರಿ ನಾವೆಲ್ಲ ಕೂಡ ಕೇಳಿರ್ತೀವಿ. ಲಕ್ಸುರಿ ಅಂತ ಹೇಳಿದ್ರೆ ಐಷಾರಾಮಿ ಅಂತ ಹೇಳಿ. ಸೊ ಕೆಲವು ಐಷಾರಾಮಿ ಉತ್ಪನ್ನಗಳ ಮೇಲೆ ಈ ಒಂದು GST ಸೆಸ್ಸನ್ನು ಹಾಕಲಾಗುತ್ತೆ. ಅದೇ ರೀತಿ ಸಿನ್ ಗೂಡ್ಸ್. ಸಿನ್ ಅಂದ್ರೇನು? ಇಂಗ್ಲಿಷಲ್ಲಿ ಸಿನ್ ಅಂತ ಹೇಳಿದ್ರೆ ಪಾಪ. ಸೊ ಪಾಪದ ಉತ್ಪನ್ನಗಳು ಅಂತ ಹೇಳಿದ್ರೆ ನೀವು ಸಿಗರೇಟ್ ಇರಬಹುದು, ಟೊಬ್ಯಾಕೋ ಇರಬಹುದು, ಅದೇ ರೀತಿ ಮದ್ಯ ಇರಬಹುದು, ಇಂಥವುಗಳನ್ನ ಸ್ವಲ್ಪ ಸಿನ್ ಗೂಡ್ಸ್, ಪಾಪದ ಉತ್ಪನ್ನಗಳು ಅಂತ ಕ್ಲಾಸಿಫೈ ಮಾಡಲಾಗುತ್ತೆ. ಸೊ ಈ ಸಿನ್ ಗೂಡ್ಸ್ ಮತ್ತು ಲಕ್ಸುರಿ ಗೂಡ್ಸ್ ಮೇಲೆ GST ಸೆಸ್ಸನ್ನು ಹಾಕಲಾಗುತ್ತೆ. ಅದರಿಂದ ಬರ್ತಕ್ಕಂಥ ಹಣವನ್ನು ಬಳಸ್ಕೊಂಡ್ಬಿಟ್ಟು ಸರ್ಕಾರ ರಾಜ್ಯಗಳಿಗೆ ಪರಿಹಾರ ಧನವನ್ನು ಕೊಡ್ತಾ ಹೋಗುತ್ತೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ನನ್ನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಬಟ್ ಇವತ್ತು ನಾವು ಮಾತಾಡ್ತಾ ಇರತಕ್ಕಂತಹದ್ದು ಮತ್ತೊಂದು ವಿಚಾರದ ಬಗ್ಗೆ. ಅದೇನಪ್ಪ ಅಂತ ಹೇಳಿದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ. ನೋಡಿ, ಇದು ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಬಹಳ ಪ್ರಮುಖವಾಗಿ ಬರತಕ್ಕಂತಹ ಒಂದು ಅಂಶ ಆಗಿದೆ. ಇಲ್ಲಿ ಕಂಟೆಂಟ್ ಏನು ನಡೀತಾ ಇದೆ ಅದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ನಿನ್ನೆ ಮಾತಾಡಿದ್ದೇವೆ. ಬಟ್ ಇವತ್ತು ನಾವೇನು ಮಾತಾಡಬೇಕು ಅಂತ ಹೇಳಿದ್ರೆ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಅನ್ನುವಂತಹ ಒಂದು ಕಮಿಟಿಯ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪಾರ್ಲಿಮೆಂಟ್ನಲ್ಲಿ ಯಾವ್ಯಾವ ಸಮಿತಿಗಳಿದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ. ನೀವು ಸ್ಥೂಲವಾಗಿ ಒಂದು ವಿಂಗಡಣೆ ಮಾಡೋದಾದ್ರೆ
ನಮ್ಮ ಸಂಸತ್ತಿನಲ್ಲಿ ಎರಡು ರೀತಿಯ ಸಮಿತಿಗಳು ಕಂಡುಬರುತ್ತೆ. ಒಂದು ನಿಮಗೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿಬಹುದು. ನಾವೇನೀಗ ಪಾರ್ಲಿಮೆಂಟರಿ ಕಮಿಟಿ ಆನ್ ಫೈನಾನ್ಸ್ ಅಂತಕ್ಕಂತಹ ಒಂದು ಸಮಿತಿಯ ಬಗ್ಗೆ ಮಾತಾಡ್ತಿದ್ದೇವೆ, ಅದು ಇದೇ ವಿಭಾಗಕ್ಕೆ ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿಯ ಪಟ್ಟಿಗೆ ಸೇರುತ್ತೆ. ಆ್ಯಂಡ್ ಮತ್ತೊಂದು ಆಡ್ ಹಾಕ್ ಕಮಿಟಿ ಅಂತ ಹೇಳಿ ನೋಡಿ, ಹಿಂದೆ ಕೆಲವೊಂದು ಕ್ಲಾಸ್ಗಳಲ್ಲಿ ನಾನು ಇದನ್ನು ಡಿಸ್ಕಸ್ ಕೂಡ ಮಾಡಿದ್ದೇನೆ, ಬಟ್ ಮತ್ತೊಮ್ಮೆ ನೀಟಾಗಿ ಡಿಸ್ಕಸ್ ಮಾಡೋಣ. ಸ್ಟ್ಯಾಂಡಿಂಗ್ ಕಮಿಟಿನ ನಾವು ಕನ್ನಡದಲ್ಲಿ ಸ್ಥಾಯಿ ಸಮಿತಿ ಅಂತ ಕರಿತೀವಿ. ಆ್ಯಂಡ್ ಆಡ್ ಹಾಕ್ ಅಂತ ಹೇಳಿದ್ರೆ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಲ್ಪಟ್ಟಿರತಕ್ಕಂತಹ ಸಮಿತಿ, ಆ ಒಂದು ಉದ್ದೇಶ ಮುಗ್ದೋಯ್ತು ಅಂತ ಹೇಳಿದ್ರೆ ಆ ಆಡ್ ಹಾಕ್ ಸಮಿತಿಯನ್ನ ವಿಸರ್ಜನೆಗೊಳಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಭ್ರಷ್ಟಾಚಾರದ ಆರೋಪ ಬಂತು ಅಥವಾ ಇನ್ಯಾವುದೋ ಒಂದು ವಿಷಯ ಬಂತು ಅಂತ ಹೇಳಿದ್ರೆ ಆ ವಿಷಯದ ಕುರಿತು ತನಿಖೆಯನ್ನು ಮಾಡಲಿಕ್ಕೆ ಅಥವಾ ಡಿಸ್ಕಷನ್ ಮಾಡಲಿಕ್ಕೆ ಮಾಡ್ತಕ್ಕಂತಹ ಒಂದು ತಾತ್ಕಾಲಿಕ ಸಮಿತಿಯನ್ನ ನಾವು ಆಡ್ ಹಾಕ್ ಸಮಿತಿ ಅಂತ ಕರಿತೀವಿ. ಒಂದು ಟೆಂಪರರಿ ಕಮಿಟಿ ಮಾತ್ರ. ಬಟ್ ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿ ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಇರುತ್ತೆ. ನೋಡಿ, ಸ್ಥಾಯಿ ಸಮಿತಿಯಲ್ಲಿ ಕೂಡ ನಮಗೆ ಬೇರೆ ಬೇರೆ ವಿಧಗಳು ಬರ್ತಾ ಹೋಗ್ತವೆ. ಅದರಲ್ಲಿ ನಿಮಗೆ ಫೈನಾನ್ಸ್ ಕಮಿಟೀಸ್ ಬರ್ತಾ ಹೋಗ್ತವೆ, ಆ್ಯಂಡ್ ಅದರಲ್ಲಿ ನಿಮಗೆ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಬರ್ತಾ ಹೋಗ್ತವೆ. ಹೀಗೆ ಹಲವಾರು ಬೇರೆ ಬೇರೆ ರೀತಿಯಂತಹ ಕಮಿಟೀಸ್ ಬರ್ತಾ ಹೋಗ್ತವೆ ಈ ಸ್ಥಾಯಿ ಸಮಿತಿಯ ಅಡಿಯಲ್ಲಿ. ಬಟ್ ನಾವೀಗ ಮಾತಾಡಬೇಕಾಗಿರ್ತಕ್ಕಂತಹದ್ದು ಡಿಪಾರ್ಟ್ಮೆಂಟಲ್ ಕಮಿಟೀಸ್. ಬಿಕಾಸ್ ನಾವೇನೀಗ ಫೈನಾನ್ಸ್ ಕಮಿಟಿ ಬಗ್ಗೆ ಮಾತಾಡಿದ್ವಿ, ಇದು ಬರ್ತಕ್ಕಂತಹದ್ದು ಅಥವಾ ಹಣಕಾಸಿನ ಸಮಿತಿ ಅಂತ ಕರಿಬಹುದು. ಸೊ ಈ ಹಣಕಾಸಿನ ಸಮಿತಿ ಬರ್ತಕ್ಕಂತಹದ್ದು ಇದೆ ಒಂದು ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಬಗ್ಗೆ. ನೋಡಿ, ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಬಹುದು, ಸ್ವಲ್ಪ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕೇಳ್ತಾರೆ, ನಮ್ಮ ಸಂಸತ್ತಿನಲ್ಲಿ ಎಷ್ಟು ಇಲಾಖಾವಾರು ಸಮಿತಿಗಳಿದ್ದಾವೆ ಅಥವಾ ಎಷ್ಟು ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಇದ್ದಾವೆ. ಒಂದು ವಿಷಯ ನಿಮಗೆ ನೆನಪಿರಬೇಕು, 2003ರಿಂದ ಈಚೆಗೆ ಸುಮಾರು 24 ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಅಥವಾ 24 ಇಲಾಖಾವಾರು ಸಮಿತಿಗಳು ನಮ್ಮ ಸಂಸತ್ತಿನಲ್ಲಿ ಕಂಡುಬರುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಪ್ರತಿಯೊಂದು ಇಲಾಖೆಗೂ ಕೂಡ ಬೇರೆ ಬೇರೆ ಸಮಿತಿಗಳು ಬರ್ತಾ ಹೋಗ್ತವೆ. ಆ್ಯಂಡ್ ಅದೇ ರೀತಿ ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್. ಸೊ ನಮ್ಮ ಕೇಂದ್ರ ಸರ್ಕಾರದ ಬಳಿ ಬರ್ತಕ್ಕಂತಹ ಈ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡಲಿಕ್ಕೆ, ನೋಡಿ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಪಾರ್ಲಿಮೆಂಟ್ನಲ್ಲಿ 543 ಮೆಂಬರ್ಸ್ ಕೂತ್ಕೊಂಡ್ಬಿಟ್ಟು ಡಿಸ್ಕಷನ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರದ ಕುರಿತು ಕೂಡ ಕೂಲಂಕುಷವಾಗಿ ಅಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಕೆಲವು ಎಕ್ಸ್ಪರ್ಟ್ಸ್ ಕಮಿಟಿಗಳಿಗೆ ವಹಿಸ್ಕೊಟ್ಬಿಡ್ತಾರೆ. ಸೊ ಈ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಯಾವ ರೀತಿ ಇರ್ತಪ್ಪ ಅಂತ ಹೇಳಿದ್ರೆ ಒಟ್ಟು 31 ಜನ ಸದಸ್ಯರಿರ್ತಾರೆ. ಈ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ ಅಥವಾ ಇಲಾಖಾವಾರು ಸಮಿತಿಯಲ್ಲಿ 31 ಜನ ಸದಸ್ಯರಿರ್ತಾರೆ. ಅದರಲ್ಲಿ 21 ಜನ ಲೋಕಸಭಾ ಸದಸ್ಯರಾದರೆ ಇನ್ನ 10 ಜನ ರಾಜ್ಯಸಭಾ ಸದಸ್ಯರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಇದರ ಕಂಪೋಸಿಷನ್ ಕೂಡ ಪರೀಕ್ಷೆಯಲ್ಲಿ ಕೇಳಿಬಿಟ್ಟಿದ್ದಾರೆ ಹಿಂದೆ ಹಲವಾರು ಬಾರಿ. ಸೊ 21 ಫ್ರಮ್ ಲೋಕಸಭಾ ಆ್ಯಂಡ್ 10 ಫ್ರಮ್ ರಾಜ್ಯಸಭಾ, ಒಟ್ಟು 31 ಜನ ಇರ್ತಾರೆ. ಮತ್ತೊಂದು ವಿಶಿಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಥಾಯಿ ಸಮಿತಿಗಳಲ್ಲಿ ಈ ಸ್ಟ್ಯಾಂಡಿಂಗ್ ಕಮಿಟೀಸ್ ಏನಿರುತ್ತೆ ಆ್ಯಂಡ್ ವಿಶೇಷವಾಗಿ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಏನಿರುತ್ತೆ, ಇವುಗಳಲ್ಲಿ ಯಾವುದೇ ಒಬ್ಬ ಮಿನಿಸ್ಟರ್, ಯಾವುದೇ ಒಬ್ಬ ಸಚಿವ ಇವುಗಳ ಸದಸ್ಯನಾಗುವಂತಿಲ್ಲ. ಒಂದು ವೇಳೆ ಇದರಲ್ಲಿ ಸದಸ್ಯರಾಗಿರುವಂತಹ ವ್ಯಕ್ತಿಯನ್ನ ಮುಂದೊಂದು ದಿನ ಸಚಿವರನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಆತ ಆ ಒಂದು ಸಮಿತಿಯ ಸದಸ್ಯತ್ವವನ್ನು ಕಳೆದುಕೊಳ್ತಾನೆ. ಸೊ ಮಿನಿಸ್ಟರ್ಸ್ ಆಗಂಗಿಲ್ಲ, ಕೇವಲ MPs. ಇಲ್ಲಿ ಎಲ್ಲ ಪಕ್ಷದವರು ಆಗಿರ್ತಾರೆ, ಆಡಳಿತ ಪಕ್ಷ ಇರಬಹುದು, ವಿರೋಧ ಪಕ್ಷದವರು, ಪ್ರತಿಯೊಬ್ಬರು ಕೂಡ ಇರ್ತಾರೆ. ಬಟ್ 21 ಫ್ರಮ್ ಲೋಕಸಭಾ ಮತ್ತು 10 ಫ್ರಮ್ ರಾಜ್ಯಸಭಾ ಅನ್ನೋದು ಪ್ರಮುಖ. ಆ್ಯಂಡ್ ನೀವೆಲ್ಲಿ ನೋಡ್ತಿದ್ದೀರಾ, ಈ ಫೈನಾನ್ಸ್ ವಿಚಾರದ ಮೇಲೆ, ಹಣಕಾಸಿನ ವಿಚಾರದ ಮೇಲೆ ಇರತಕ್ಕಂತಹ ನಮ್ಮ ಸಂಸತ್ತಿನ ಸ್ಥಾಯಿ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ನೀವು ನೋಡ್ತಿರೋ ರೀತಿ ಜಯಂತ್ ಸಿನ್ಹಾ ಅಂತೇಳಿ. ಜಯಂತ್ ಸಿನ್ಹಾ ಇವರ ಹೆಸರನ್ನು ಕೂಡ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಜಯಂತ್ ಸಿನ್ಹಾ ಅಂದ್ರೆ ಅವರು 2014ರಲ್ಲಿ NDA 1 ಸರ್ಕಾರ ಏನು ಬಂದಿತ್ತು, ಆ ಸರ್ಕಾರದಲ್ಲಿ ಇವರು ಮಂತ್ರಿ ಕೂಡ ಆಗಿದ್ರು, ರಾಜ್ಯ ಸಚಿವರು ಕೂಡ ಆಗಿದ್ರು, ಮಿನಿಸ್ಟರ್ ಫಾರ್ ಸ್ಟೇಟ್. ಬಟ್ ಈಗ ಅವರು ಸಚಿವರಾಗಿಲ್ಲ. ಸೊ ಹಾಗಾಗಿನೇ ಅವರಿಗೆ ಈ ಒಂದು ಸಮಿತಿಯಲ್ಲಿ ಸ್ಥಾನ ಸಿಕ್ಕಿದೆ. ಸಚಿವರಿಗೆ ಅಲ್ಲಿ ಸ್ಥಾನ ಸಿಗಲ್ಲ, ಕೇವಲ ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ಸಂಸತ್ತಿನ ಸದಸ್ಯರಿಗೆ ಮಾತ್ರ ಸ್ಥಾನ ಸಿಗ್ತಕ್ಕಂತಹದ್ದು. ಆ್ಯಂಡ್ ಜಯಂತ್ ಸಿನ್ಹಾ ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ ಇವರು ಈ ಹಣಕಾಸಿನ ವಿಚಾರದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಅದೇ ದೃಷ್ಟಿಯಿಂದ ಅವರಿಗೆ ಈ ಹಣಕಾಸಿನ ಮೇಲಿನ ಸಂಸತ್ತಿನ ಸಮಿತಿಯ ಒಂದು ಸ್ಥಾಯಿ ಸಮಿತಿಯ ಅಧ್ಯಕ್ಷತೆಯನ್ನು ಕೂಡ ಕೊಡಲಾಗಿದೆ. ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಮುಂದೆ ಬರ್ತಕ್ಕಂತಹ ಎಲ್ಲ ಫೈನಾನ್ಸ್ ಮ್ಯಾಟರ್ಸ್ ಅನ್ನ ಇವರು ಕೂಲಂಕುಷವಾಗಿ ಡಿಸ್ಕಸ್ ಮಾಡ್ತಾರೆ, ಈ 31 ಜನ ಸೇರ್ಕೊಂಡ್ಬಿಟ್ಟು. ಸೊ ಹಾಗಾಗಿ ಸರ್ಕಾರದ ಮಟ್ಟಿನಲ್ಲಿ ಒಂದು ಒಳ್ಳೆ ಚರ್ಚೆ ಕೂಡ ಇಲ್ಲಿ ಆಗುತ್ತೆ. ಆ್ಯಂಡ್ ಜಯಂತ್ ಸಿನ್ಹಾ ಅವ್ರ ಬಗ್ಗೆ ನೋಡೋದಾದ್ರೆ ಇವರು, ನಾನು ಈ ಹಿಂದೆ ಯಶವಂತ್ ಸಿನ್ಹಾ ಅಂತಕ್ಕಂತಹ ಒಬ್ಬ ಪ್ರಖ್ಯಾತ ರಾಜಕಾರಣಿ ಬಗ್ಗೆ ಮಾತಾಡಿದ್ದೆ. ಅವರು ಪ್ರಸಕ್ತವಾಗಿ ಸಕ್ರಿಯ ರಾಜಕಾರಣದಲ್ಲಿಲ್ಲ. ಬಟ್ ಅವರು ಈ ಹಿಂದೆ 2002ರ ಸಂದರ್ಭದಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಿ, ಅಂದಿನ NDA ಸರ್ಕಾರದಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಹಣಕಾಸು ಮಂತ್ರಿ ಆಗಿದ್ರು. ಬಹಳ ಒಂದು ಪ್ರಮುಖವಾದಂತಹ ಪೋಸ್ಟ್ ಅನ್ನ ಅವರು ಅಂದಿನ ಸಂದರ್ಭದಲ್ಲಿ ಹೊಂದಿದ್ರು. ಸೊ ಅವರ ಪುತ್ರ ಜಯಂತ್ ಸಿನ್ಹಾ, ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಯಶವಂತ್ ಸಿನ್ಹಾ ಅಂತ ಹೇಳಿದ್ರೆ ಅವರ ಬಳಿ ಇರತಕ್ಕಂತಹ ರೆಕಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು, 2002ನೇ ಇಸ್ವಿವರೆಗೂ ಕೂಡ ನಮಗೆ ಸ್ವತಂತ್ರ ಬಂದು ಆವಾಗ 50-53 ವರ್ಷ ಆಗಿತ್ತು. ಆದರೂ ಕೂಡ ನಾವು ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಸಂಜೆ 5 ಗಂಟೆಗೆ ಮಂಡನೆ ಮಾಡ್ತಿದ್ವಿ. 5 PM ಸಂಜೆ 5 ಗಂಟೆಗೆ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಸಂಜೆ 5 ಗಂಟೆ ಆಯಿತು ಅಂತ ಹೇಳಿದ್ರೆ ಗ್ಲೋಬಲ್ ಮೀನ್ ಟೈಮ್ ಅಥವಾ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ನಲ್ಲಿ GMT ಅಥವಾ ಇಂಗ್ಲೆಂಡ್ನಲ್ಲಿ ಏನು ಟೈಮ್ ಬರುತ್ತೆ ಅದು ಬೆಳಗ್ಗೆ 11:30 ಆಗಿರ್ತಿತ್ತು, GMT 11:30.
ಸೊ ಹಾಗಾಗಿ ಬ್ರಿಟನ್ನಿನ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡಂತಹ ಅಲ್ಲಿನ ಸಂಸದರು ನಮ್ಮ ಬಜೆಟನ್ನು ವೀಕ್ಷಣೆ ಮಾಡುವುದು ಸುಲಭವಾಗಲಿ ಅಂತ ಹೇಳಿ ಇದನ್ನ 5 ಗಂಟೆಗೆ ಇಡಲಾಗಿತ್ತು. ಬಟ್ ನೋಡಿ ವಿಪರ್ಯಾಸ ಅಂತ ಹೇಳಿದ್ರೆ ನಮಗೆ ಸ್ವತಂತ್ರ ಬಂದು 53 ವರ್ಷಗಳ ವರೆಗೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಾಯಿತು. ಬಟ್ ಅವಾಗ ಬಂದಂತಹ ನಮ್ಮ ಹಣಕಾಸು ಮಂತ್ರಿ ಯಶವಂತ್ ಸಿನ್ಹಾ ಅವರು ಇದನ್ನ ಚೇಂಜ್ ಮಾಡಿಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಇದಕ್ಕೆ ಇಟ್ಕೊಂಡ್ರು. ಸೊ ಅಲ್ಲಿವರೆಗೂ ಕೂಡ 5 o'clockಗೆ ನಮ್ಮ ದೇಶದ ಬಜೆಟ್ ಆಗ್ತಾ ಇತ್ತು. ಸೊ ನಮ್ಮ ಈ ಕಾಲೋನಿಯಲ್ ಏನು ಕುರುಹುಗಳು ನಮ್ಮ ದೇಶದಲ್ಲಿ ಅಲ್ಲಿವರೆಗೂ ಕೂಡ ಇದ್ದವು. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಯಶವಂತ್ ಸಿನ್ಹಾ ಅವರು ಜಾರ್ಖಂಡ್ನ ಹಜಾರಿಬಾಗ್ ಅಂತಕ್ಕಂತಹ ಒಂದು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದರು. ಆ್ಯಂಡ್ ಪ್ರಸಕ್ತವಾಗಿ ಅವರ ಪುತ್ರ ಜಯಂತ್ ಸಿನ್ಹಾ ಇದೇ ಹಜಾರಿಬಾಗ್ ಲೋಕಸಭಾ ಕ್ಷೇತ್ರದಿಂದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಅದು ಕೂಡ ಬಹಳ ಪ್ರಮುಖ. ಬಿಕಾಸ್ ಹಜಾರಿಬಾಗ್ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಕಲ್ಲಿದ್ದಿಲಿನ ನಿಕ್ಷೇಪ ಇದೆ ಜಾರ್ಖಂಡ್ನಲ್ಲಿ ಬರತಕ್ಕಂತಹ ಒಂದು ಪ್ರದೇಶ. ಸೊ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಅದೇ ರೀತಿ ಪಾರ್ಲಿಮೆಂಟರಿ ಕಮಿಟೀಸ್, ಸಂಸತ್ತಿನ ಸಮಿತಿಗಳ ಬಗ್ಗೆ ಕೂಡ ಒಂದು ನಾಲೆಡ್ಜ್ ಇರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಲಾಸ್ಟ್ ನಿಜಾಮ್ಸ್ ಡಾಟರ್ ಪಾಸಸ್ ಅವೇ. ನೋಡಿ, ಹೈದರಾಬಾದ್ನ ಕಟ್ಟ ಕಡೆಯ ನಿಜಾಮ್ನ ಕೊನೆಯ ಮಗಳು ನಿನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ. ನೋಡಿ, ಆ ಮಗಳ ಬಗ್ಗೆ ಯಾರು ಕೂಡ ಪ್ರಶ್ನೆ ಅಷ್ಟೊಂದಾಗಿ ಕೇಳಲ್ಲ. ಬಟ್ ಆದರೂ ಕೂಡ ನಮಗೆ ಈ ನಿಜಾಮ್ ಸುದ್ದಿಯಲ್ಲಿರ್ತಕ್ಕಂತಹ ಕಾರಣದಿಂದ ಹೈದರಾಬಾದ್ನ ಕಟ್ಟ ಕಡೆಯ ನಿಜಾಮನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರ್ತಕ್ಕಂತಹದ್ದು ಬಶೀರುನ್ನಿಸಾ ಬೇಗಂ ಅನ್ನುವಂತಹ ಮಹಿಳೆ. ಇವರು 93 ವರ್ಷ ವಯಸ್ಸಾಗಿತ್ತು. ಇವರು ನಿನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ. ನಾವೀಗ ನೋಡಬೇಕಾಗಿರ್ತಕ್ಕಂತಹದ್ದು ನಿಜಾಮ್ ಮಿರ್ ಒಸ್ಮಾನ್ ಅಲಿ ಖಾನ್. ದಯವಿಟ್ಟು ಇವರ ಹೆಸರನ್ನು ನೋಟ್ ಮಾಡ್ಕೊಳ್ಳಿ. ಮಿರ್ ಒಸ್ಮಾನ್ ಅಲಿ ಖಾನ್ ಇವರು ಹೈದರಾಬಾದ್ನ ಕಟ್ಟ ಕಡೆಯ ನಿಜಾಮ್ ಆಗಿದ್ರು. ಸೊ ನೋಡಿ, ಈ ನಿಜಾಮ್ ಕುಟುಂಬದ ಬಗ್ಗೆ, ಅವರ ರಾಜಮನೆತನದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಾವು ಹುಡುಕೋದು ಬಹಳ ಪ್ರಮುಖವಾಗುತ್ತೆ. ಬಿಕಾಸ್ ನಮ್ಮ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 565 ದೇಶೀಯ ಸಂಸ್ಥಾನಗಳಿದ್ವು. 565 ಪ್ರಿನ್ಸ್ಲಿ ಸ್ಟೇಟ್ಸ್. ನೋಡಿ, ಅವಾಗ ಬ್ರಿಟಿಷ್ ಇಂಡಿಯಾ ಅಂತ ಒಂದು ಭಾಗ ಇತ್ತು, ಅಂದರೆ ನೇರವಾಗಿ ಬ್ರಿಟಿಷರಿಂದ ಆಳ್ವಿಕೆಗೆ ಒಳಪಟ್ಟಂತಹ ನಮ್ಮ ದೇಶದ ಪ್ರದೇಶ. ಆ್ಯಂಡ್ ಇನ್ನುಳಿದಂತಹ ಕೆಲವು ರಾಜ್ಯ ಸಂಸ್ಥಾನಗಳು, ಅಂದರೆ ದೇಶೀಯ ಸಂಸ್ಥಾನಗಳನ್ನು ನಾವು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತಿದ್ವಿ. ನಮ್ಮ ಕರ್ನಾಟಕದಲ್ಲಿ ಇದ್ದಂತಹ ಮೈಸೂರು ಸಂಸ್ಥಾನ ಇರಬಹುದು, ಕೇರಳದ ತಿರುವಾಂಕೂರ್ ಇರಬಹುದು, ಬರೋಡಾ ಇರಬಹುದು, ಹೀಗೆ ಹಲವಾರು ಸಂಸ್ಥಾನಗಳು ಇದ್ವು. ಅದರಲ್ಲಿ ಅತ್ಯಂತ ದೊಡ್ಡದು ಮತ್ತು ಅತ್ಯಂತ ಶ್ರೀಮಂತವಾಗಿದ್ದು ಇದೇ ನಿಜಾಮನ ಹೈದರಾಬಾದ್ ಸಂಸ್ಥಾನ. ಔಟ್ ಆಫ್ 564 ಅದು ಕೂಡ ಒಂದು ದೇಶೀಯ ಸಂಸ್ಥಾನವಾಗಿತ್ತು. ಆ್ಯಂಡ್ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಈ ದೇಶೀಯ ಸಂಸ್ಥಾನಗಳಿಗೆ ಅಥವಾ ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ ಒಂದು ಆಪ್ಷನ್ ಅನ್ನು ಕೊಡಲಾಗಿತ್ತು. ಅವರು ಭಾರತಕ್ಕೆ ಬೇಕಾದರೂ ಜಾಯ್ನ್ ಆಗಬಹುದು, ಪಾಕಿಸ್ತಾನಕ್ಕೆ ಬೇಕಾದರೂ ಜಾಯ್ನ್ ಆಗಬಹುದು, ಅಥವಾ ತಟಸ್ಥವಾಗಿ ತಾವೇ ಸ್ವತಂತ್ರ ಕೂಡ ಇರಬಹುದು. ಬಟ್ ಈ ನಿಜಾಮ್ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಆ ಹೈದರಾಬಾದ್ ರಾಜ್ಯ, ಆ ಸಂದರ್ಭದಲ್ಲಿ ನಮಗಿನ್ನು ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಅಂತ ಇರಲಿಲ್ಲ, ಕೇವಲ ಹೈದರಾಬಾದ್ ಅಂತ ಇತ್ತು. ಸೊ ಹೈದರಾಬಾದ್ನಲ್ಲಿ ಬಹುಸಂಖ್ಯಾತ ವ್ಯಕ್ತಿಗಳು ಭಾರತಕ್ಕೆ ವಿಲೀನ ಆಗಬೇಕು ಅಂತ ಇಷ್ಟಪಟ್ಟರು ಕೂಡ ನಿಜಾಮ ಪಾಕಿಸ್ತಾನಕ್ಕೆ ವಿಲೀನ ಆಗಬೇಕು ಅಂತ ಕೂಡ ಯೋಚನೆಯನ್ನು ಮಾಡಿದ್ದ. ಸೊ ಕಟ್ಟಕಡೆದಾಗಿ ಕೊನೆಗೂ ಉಕ್ಕಿನ ಮನುಷ್ಯ ಅಂತಲೇ ಕರೆಸಿಕೊಳ್ತಕ್ಕಂತಹ ಸ್ವತಂತ್ರ ಭಾರತದ ಮೊಟ್ಟಮೊದಲ ಹೋಮ್ ಮಿನಿಸ್ಟರ್, ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಸಮಯೋಚಿತ ನಿರ್ಧಾರದ ಕಡೆಯಿಂದ ಒಂದು ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಂಡ್ಬಿಟ್ಟು ನಿಜಾಮ್ ಶರಣಾಗುವಂತೆ ಮಾಡ್ತಾರೆ ಮತ್ತು ಹೈದರಾಬಾದ್ ಪ್ರಾಂತ್ಯವನ್ನ ಭಾರತ ದೇಶದೊಂದಿಗೆ ವಿಲೀನ ಮಾಡ್ತಾರೆ. ಸೊ ಹಾಗಾಗಿ ಈ ನಿಜಾಮ್ ಮಿರ್ ಒಸ್ಮಾನ್ ಅಲಿ ಖಾನ್ ಬಹಳ ಪ್ರಮುಖ ಆಗ್ತಾರೆ. ಆ್ಯಂಡ್ ನಿಜಾಮ್ ಸಂತತಿ ಬಗ್ಗೆ ಕೂಡ ನೀವು ನೋಡೋದಾದ್ರೆ, ಮೂಲತಃ ನಿಜಾಮ್ ಅಂತಕ್ಕಂತಹದ್ದು ಈ ಮುಘಲ್ ಏನು ರೂಲ್ ಇತ್ತು, ಮುಘಲರ ಆಡಳಿತದ ಒಂದು ಕುರುಹು ಅಂತಲೇ ಹೇಳ್ಬಹುದು. ನಿಮಗೆಲ್ಲ ಗೊತ್ತಿರಬಹುದು, ಮುಘಲರ ಕೊನೆಯ ಶಕ್ತಿಶಾಲಿ ದೊರೆಯಾಗಿದ್ದಂತಹ ಔರಂಗಜೇಬ್, ಅವನ ಹೆಸರನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವಿಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ ಹಿಸ್ಟ್ರಿಗೆ ಕೂಡ ನಾವು ಲಿಂಕ್ ಮಾಡ್ತಾ ಹೋಗ್ತಿದ್ದೇವೆ. ಕರ್ನಾಟಕ ಹಿಸ್ಟ್ರಿ ಇರ್ಬೋದು, ಅದೇ ರೀತಿ ನಮ್ಮ ಏನು ಮಿಡಿವಲ್ ಹಿಸ್ಟ್ರಿ ಅದನ್ನು ಕೂಡ ಲಿಂಕ್ ಮಾಡ್ಕೊಳ್ತಾ ಹೋಗ್ತಿದ್ದೇವೆ. ಸೊ ಮುಘಲರ ಕೊನೆಯ ಪ್ರಬಲ ಅರಸ ಔರಂಗಜೇಬ್ ಕರ್ನಾಟಕದ ಮೇಲೆ ದಂಡೆತ್ತಿ ಬರ್ತಾನೆ. ದಕ್ಷಿಣ ಭಾರತದ ಮೇಲೆ, ಕರ್ನಾಟಕ ಅಂತಲ್ಲ ಸೌತ್ ಇಂಡಿಯಾ ಮೇಲೆ ದಂಡೆತ್ತಿ ಬರ್ತಾನೆ. ಸೊ ಆ ಸಂದರ್ಭದಲ್ಲಿ ಆತನ ಸೇನಾಧಿಪತಿಯಾಗಿದ್ದು ಚಿನ್ ಕಿಲಿಚ್ ಖಾನ್ ಅನ್ನುವಂತಹ ಒಬ್ಬ ಸೇನಾಧಿಪತಿ. ಸೊ ಈ ಚಿನ್ ಕಿಲಿಚ್ ಖಾನ್ ಅನ್ನ ವಾಪಸ್ ಇಲ್ಲೆಲ್ಲ ವಿಜಯವನ್ನ ಮಾಡಿಬಿಟ್ಟು ಅವನಿಗೆ ಇಲ್ಲಿ ಆಡಳಿತವನ್ನು ಕೊಟ್ಬಿಟ್ಟು ವಾಪಸ್ ಔರಂಗಜೇಬ್ ಹೋಗ್ತಾನೆ. ಆ್ಯಂಡ್ ಔರಂಗಜೇಬ್ನ ಮರಣದ ನಂತರ ಅವನು ಈ ಒಂದು 6 ಪ್ರಾಂತ್ಯಗಳಿಗೆ ಮುಖ್ಯಸ್ಥನಾಗಿ ಈ ಚಿನ್ ಕಿಲಿಚ್ ಖಾನ್ ಆಯ್ಕೆ ಆಗ್ತಾನೆ. ಆ್ಯಂಡ್ ಅವನಿಗೆ ಫರೂಕ್ ಸಿಯಾರ್ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ಈತ ಬ್ರಿಟಿಷರಿಗೆ ದಸ್ತಕನ್ನು ಕೊಟ್ಟಿರ್ತಾನೆ, ಅಂದರೆ ಈ ಟ್ರೇಡ್ ಮಾಡಲಿಕ್ಕೆ ಒಂದು ಪರ್ಮಿಟನ್ನು ಕೊಟ್ಟಿರ್ತಾನೆ, ವ್ಯಾಪಾರ ಮಾಡಲಿಕ್ಕೆ. ಸೊ ಫರೂಕ್ ಸಿಯಾರ್ ಈತನಿಗೆ ನಿಜಾಮ್ ಉಲ್ ಮುಲ್ಕ್ ಅಂತಕ್ಕಂತಹ ಒಂದು ಬಿರುದನ್ನು ಕೊಡ್ತಾನೆ, ಅಥವಾ ಡೆಪ್ಯೂಟಿ ಆಫ್ ಹೋಲ್ ಎಂಪೈರ್ ಅಂತ ಕರಿಬಹುದು. ಸೊ ಅಂದಿನಿಂದ ಈ ಒಂದು ಕುಟುಂಬಕ್ಕೆ ನಿಜಾಮ್ ಅಂತ ಹೆಸರು ಬರುತ್ತೆ. ಸೊ ಹಾಗಾಗಿ ನಿಜಾಮ್ ಅಂತಲೇ ಅವ್ರನ್ನ ಕರೆಯಲಾಗುತ್ತೆ. ನಿಜಾಮ್ ಅಂತ ಹೇಳಿದ್ರೆ ಅವರ ಹೆಸರಲ್ಲ, ಬದಲಾಗಿ ಅವರಿಗೆ ಇರತಕ್ಕಂತಹ ಒಂದು ಬಿರುದು ಮಾತ್ರ. ಆ್ಯಂಡ್ ಇದರ ಕಟ್ಟಕಡೆಯ ನಿಜಾಮ್ ಮಿರ್ ಒಸ್ಮಾನ್ ಅಲಿ ಖಾನ್, ಈತ 1910ನೇ ಇಸ್ವಿಯಲ್ಲಿ ನಿಜಾಮ್ ಆಗಿಬಿಟ್ಟು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಳ್ತಾನೆ. ಆ್ಯಂಡ್ 1970ನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಒಸ್ಮಾನಿಯಾ ಯೂನಿವರ್ಸಿಟಿ,
ನೀವು ಇವತ್ತಿಗೂ ತೆಲಂಗಾಣಕ್ಕೆ ಹೋದ್ರಿ ಅಂದರೆ ಅಲ್ಲಿನ ರಾಜಧಾನಿ ಹೈದರಾಬಾದ್ನಲ್ಲಿ ಭವ್ಯವಾದಂತಹ ಒಸ್ಮಾನಿಯಾ ವಿಶ್ವವಿದ್ಯಾನಿಲಯ ಕಾಣಕ್ಕೆ ಸಿಗುತ್ತೆ. ಇದೊಂದು ಇಂಜಿನಿಯರಿಂಗ್ ಕೋರ್ಸನ್ನು ಕೂಡ ಕೊಡ್ತಕ್ಕಂತಹ ಹಳೆಯ ವಿಶ್ವವಿದ್ಯಾನಿಲಯ. ಇದನ್ನು 1970ನಲ್ಲಿ ಒಸ್ಮಾನ್ ಅಲಿ ಖಾನ್ ನಿರ್ಮಾಣ ಮಾಡ್ತಾನೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಅವನ ಕೊನೆಯ ಪುತ್ರಿ ಬಶೀರುನ್ನಿಸಾ ಬೇಗಂ ನಿನ್ನೆ ಮೃತಪಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು ಪೇಟವನ್ನು ಧರಿಸಿರ್ತಕ್ಕಂತಹ ಸೆಂಟ್ರಲ್ ಕಾಣ್ತಿರ್ತಕ್ಕಂಥ ವ್ಯಕ್ತಿ ಅದೇ ನಿಜಾಮ್ ಮೀರ್ ಒಸ್ಮಾನ್ ಅಲಿ ಖಾನ್. ಯಾವ ರೀತಿ ಕಾಣ್ತಾರೆ ಅಂತ ಕೂಡ ನೋಡಬಹುದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ 3 ಬಿಲಿಯನ್ ಅನಿಮಲ್ಸ್ ಅಫೆಕ್ಟೆಡ್ ಬೈ ಆಸ್ಟ್ರೇಲಿಯಾ ಬುಷ್ ಫೈರ್ WWF. WWF ಅಂದರೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ಹೇಳಿ ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದು ಎಂತಹ ಸಂಘಟನೆಪ್ಪ ಅಂತ ಹೇಳಿದ್ರೆ ಇದು ನಮ್ಮ ವಿಶ್ವಸಂಸ್ಥೆಯದ್ದು ಅಥವಾ ಇನ್ಯಾವುದೋ ಅಂತರ್ ಸರ್ಕಾರ ಸಂಸ್ಥೆ ಅಲ್ಲ, ಬದಲಾಗಿ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ನಾವೇನು NGO ಅಂತ ಕರಿತೀವಿ, ಕನ್ನಡದಲ್ಲಿ ಸರ್ಕಾರೇತರ ಸಂಸ್ಥೆ ಅಂತ ಕರಿಬಹುದು. ಸೊ ಇದು 1964ನೇ ಇಸ್ವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಪ್ರಪಂಚಾದ್ಯಂತ ಈ ವನ್ಯಜೀವಿಯನ್ನ ಮತ್ತು ಈ ನೇಚರ್ನ ಕನ್ಸರ್ವ್ ಮಾಡಲಿಕ್ಕೆ, ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನುವಂತಹ ಸಂಘಟನೆ ಕೆಲಸ ಮಾಡ್ತಾ ಇದೆ. ಸೊ ಇದು ಕೂಡ ನಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಇವರು ನೆನೆ ಒಂದು ವರದಿಯನ್ನು ಪ್ರಕಟ ಮಾಡಿದ್ದಾರೆ. ಆ ವರದಿ ಪ್ರಕಾರ ಏನು 2019 ಮತ್ತು 2019ರಲ್ಲಿ 20ನೇ ಇಸ್ವಿಯಲ್ಲಿ 2019 and 20ಯಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಈ ಬುಷ್ ಫೈರ್ ಉಂಟಾಗುತ್ತೋ. ಬುಷ್ ಫೈರ್ ಅಂತ ಹೇಳಿದ್ರೆ ನಾವು ನೋಡಿದ್ದೇವೆ, ಬಹಳ ಒಂದು ಘೋರವಾದಂತಹ ಭೀಕರವಾದಂತಹ ಕಾಡ್ಗಿಚ್ಚು ಆಸ್ಟ್ರೇಲಿಯಾದಲ್ಲಿ ಹಬ್ಬಿತ್ತು. ಇದರಿಂದ ಸುಮಾರು 3 ಬಿಲಿಯನ್ ಅನಿಮಲ್ಸ್ಗಳು, 3 ಬಿಲಿಯನ್ ಪ್ರಾಣಿಗಳು ತೊಂದರೆಗೀಡಾಗಿದ್ದಾವೆ ಅಂತ ಹೇಳಿ WWF ಹೇಳುತ್ತೆ. ತೊಂದರೆ ಅಂತ ಹೇಳಿದ್ರೆ ಐದರ್ ಈ ಒಂದು ದುರ್ಘಟನೆಯಲ್ಲಿ ಅವು ಮೃತಪಟ್ಟಿದ್ದಾವೆ ಅಥವಾ ಈ ದುರ್ಘಟನೆಯಲ್ಲಿ ಅವು ತಮ್ಮ ವಾಸಸ್ಥಾನವನ್ನು ಕಳ್ಕೊಂಡಿದ್ದಾವೆ, ಹ್ಯಾಬಿಟಾಟ್ ಲಾಸ್ ಆಗಿದೆ ಅಂತ ಕರಿಬಹುದು. ಸೊ 3 ಬಿಲಿಯನ್ ಅಂತ ಹೇಳಿದ್ರೆ ಸುಮಾರು 300 ಕೋಟಿ ಈ ಒಂದು ಪ್ರಾಣಿಗಳಿಗೆ ತೊಂದರೆ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಈ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು. ಆ್ಯಂಡ್ ಇದರ ಕೇಂದ್ರ ಕಚೇರಿ ಕೂಡ ಬಹಳ ಪ್ರಮುಖವಾಗುತ್ತೆ. ಸ್ವಿಟ್ಜರ್ಲೆಂಡ್ ದೇಶದ ಗ್ಲ್ಯಾಂಡ್ ಅನ್ನುವಂತಹ ಪ್ರದೇಶದಲ್ಲಿ, ಇದು ಕೂಡ ಸ್ವಿಟ್ಜರ್ಲೆಂಡ್ನಲ್ಲಿ ತನ್ನ ಕೇಂದ್ರ ಕಚೇರಿನ ಹೊಂದಿರುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖ. ಆ್ಯಂಡ್ ಇಲ್ಲಿ ಕೋಆಲಾ ಮತ್ತು ಕಾಂಗರುಗಳು ಬಹಳ ಪ್ರಮುಖವಾಗಿ ಇಲ್ಲಿ ತೊಂದರೆಗೀಡಾದವು. ಬಿಕಾಸ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು ಹೆಚ್ಚಾಗಿ ಕಾಂಗರು ಮತ್ತು ಕೋಆಲಾ ಅಂತಕ್ಕಂತಹ ಚಿಕ್ಕ ಚಿಕ್ಕ ಪ್ರಾಣಿಗಳು. ಇವುಗಳ ಹೃದಯ ವಿದ್ರಾವಕ ಒಂದಷ್ಟು ದೃಶ್ಯಗಳನ್ನ ಕೂಡ ನೀವು ನೋಡಿರಬಹುದು ಈ ವರ್ಷ ಅಥವಾ ಕಳೆದ ವರ್ಷ. ಅಂತಹ ಒಂದು ಸನ್ನಿವೇಶ ನಮಗೆ ಕಾಣಿಸ್ತಾ ಇದೆ. ಯಾವ ರೀತಿ ಒಂದು ಕಾಂಗ್ರು ಬಹಳ ಭಯಭೀತವಾಗ್ಬಿಟ್ಟು ಕಾಣಿಸ್ಕೊಳ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ನಿಮಗೆ ಒಂದು ಕಾಡ್ಗಿಚ್ಚು ಹರಡ್ತಾ ಇರತಕ್ಕಂಥದ್ದು ಕಾಣ್ತಾ ಇದೆ. ಅದನ್ನು ಆಸ್ಟ್ರೇಲಿಯನ್ ಬುಷ್ ಫೈರ್ ಅಂತ ಕರಿಬಹುದು. ಸೊ ಆಸ್ಟ್ರೇಲಿಯಾದ ಒಂದು ಭಾಗ, ಅದರ ವಿಶೇಷವಾಗಿ ಆಸ್ಟ್ರೇಲಿಯಾದ ಏನು ಈಸ್ಟರ್ನ್ ಪಾರ್ಟ್ ಬರುತ್ತೆ, ಅವರ ಒಂದು ಪೂರ್ವ ಭಾಗ ಬರುತ್ತೆ, ಅದು ಸಾಕಷ್ಟು ಕಾಡ್ಗಿಚ್ಚು ಉಂಟಾಗ್ತಕ್ಕಂತಹ ಪ್ರದೇಶ ಆಗಿದೆ. ಪ್ರತಿ ವರ್ಷ ಅಲ್ಲಿ ಕಾಡ್ಗಿಚ್ಚು ಬೀಳ್ತಾನೆ ಇರುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ಇರಬಹುದು, ಅದೇ ರೀತಿ ಪ್ರಾಣಿಗಳು ತಮ್ಮ ಆವಾಸ ಸ್ಥಾನವನ್ನು ಕಳ್ಕೊಂಡಿದ್ದಾವೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಮಲೇಷಿಯಾಸ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಗೆಟ್ಸ್ 12 years in jail. ಇದು ಕೂಡ ರಾಜಕೀಯ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಬಿಕಾಸ್ ಇದು ಇಂಟರ್ನ್ಯಾಷನಲ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿದೆ. ನಿಮಗೆ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂತಹದ್ದು ಮಾಜಿ ಮಲೇಷಿಯಾದ ಪ್ರಧಾನಮಂತ್ರಿ ನಜೀಬ್ ರಜಾಕ್. ಪ್ರತಿಯೊಬ್ಬರು ಕೂಡ ಇವರ ಹೆಸರನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. 2018ನೇ ಇಸ್ವಿವರೆಗೂ ಕೂಡ ಇವರು ಮಲೇಷಿಯಾ ದೇಶದ ಒಂದು ಪ್ರೈಮ್ ಮಿನಿಸ್ಟರ್ ಅಥವಾ ಅಲ್ಲಿನ ಪ್ರಧಾನಮಂತ್ರಿಯಾಗಿದ್ದರು. ಸಾಕಷ್ಟು ಖ್ಯಾತಿಯನ್ನು ಹೊಂದಿದಂತಹ ಒಬ್ಬ ರಾಜಕಾರಣಿ. ಬಟ್ 2018ನೇ ಇಸ್ವಿಯಲ್ಲಿ ಮಹಾತಿರ್ ಮೊಹಮ್ಮದ್ ಅಂತಕ್ಕಂತಹ ವ್ಯಕ್ತಿ ಇವರನ್ನ ಸೋಲಿಸ್ಬಿಟ್ಟು ಮಲೇಷಿಯಾದ ಏನು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆ್ಯಂಡ್ ಅದಾದ ಬಳಿಕ ಇವರ ಮೇಲೆ ಇದ್ದಂತಹ ಒಂದು ಹಳೆಯ ಕರಪ್ಷನ್ ಕೇಸ್, ಭ್ರಷ್ಟಾಚಾರ ಪ್ರಕರಣವನ್ನು ಓಪನ್ ಮಾಡಿಬಿಟ್ಟು ಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಆ್ಯಂಡ್ ನಿನ್ನೆ ಅಷ್ಟೇ ಅದರ ತೀರ್ಪು ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಮಲೇಷಿಯಾದ ಮಾಜಿ ಪ್ರಧಾನಮಂತ್ರಿ ಅವರಿಗೆ ಸುಮಾರು 12 ವರ್ಷ ಜೈಲು ಶಿಕ್ಷೆ ಆಗಿದೆ. ಇದ್ಯಾಕೆ ಅಷ್ಟೊಂದು ಪ್ರಮುಖ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಒಬ್ಬ ನಿವೃತ್ತ ಅಥವಾ ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಯಾರು ಕೂಡ ಜೈಲು ಶಿಕ್ಷೆ ಆಗೋದು ಬಹಳ ರೇರ್. ಬಟ್ ಮಲೇಷಿಯಾದಲ್ಲಿ ಅದಾಗ್ಬಿಟ್ಟಿದೆ. ಸೊ ಹಾಗಾಗಿ ನಜೀಬ್ ರಜಾಕ್ ಅವರ ಹೆಸರು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಟ್ ಪ್ರಸಕ್ತವಾಗಿ ಅಲ್ಲಿನ ಪ್ರಧಾನಮಂತ್ರಿ ಆಗಿರತಕ್ಕಂತಹದ್ದು ಮಹಾತಿರ್ ಮೊಹಮ್ಮದ್ ಅವರು, ಅವರ ಹೆಸರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಯಾವ ಕೇಸು 12 ವರ್ಷ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ಭ್ರಷ್ಟಾಚಾರ ಪ್ರಕರಣ ಅಂತ ಕೂಡ ನೀವು ಕೇಳಬಹುದು. ನೋಡಿ, ಕೆಲವು ವರ್ಷಗಳ ಹಿಂದೆ ಇಡೀ ಪ್ರಪಂಚಾದ್ಯಂತ ಸದ್ದನ್ನ ಮಾಡಿದಂತಹ ಒಂದು ಕೇಸ್, ಅದನ್ನ 1MDB ಸ್ಕ್ಯಾಂಡಲ್ ಅಂತಾನೆ ಕರೆಯಲಾಗುತ್ತೆ. ಸ್ಕ್ಯಾಂಡಲ್ ಅಂದ್ರೆ ಏನು? ಸ್ಕ್ಯಾಂಡಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹಗರಣ ಅಂತ ಕರೀಬಹುದು. ಸೊ 1MDB ಸ್ಕ್ಯಾಂಡಲ್ ಅಂತ ಹೇಳಿದ್ರೆ ನಿಮಗೆ ಅದರ ಫುಲ್ ಫಾರ್ಮ್ ಕೂಡ ಕಾಣಿಸ್ತಾ ಇದೆ. 1 ಮಲೇಷಿಯಾ ಡೆವಲಪ್ಮೆಂಟ್ ಬೆರ್ಹ್ಯಾಡ್ ಸ್ಕ್ಯಾಂಡಲ್ ಅಥವಾ ಹಗರಣ ಅಂತ ಕರೀಬಹುದು. ಮೂಲತಃ ಈ 1MDB ಅಥವಾ 1 ಮಲೇಷಿಯಾ ಡೆವಲಪ್ಮೆಂಟ್ ಬೆರ್ಹ್ಯಾಡ್ ಅಂದ್ರೆ ಅದು ಒಂದು ಸಂಘಟನೆ ಅಷ್ಟೇ, ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಲಾಗಿದ್ದು. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ ಒಂದು ಸ್ಟ್ರಾಟಜಿಕಲ್ ಡೆವಲಪ್ಮೆಂಟ್, ಈ ಮಲೇಷಿಯಾ ದೇಶದ ಅಭಿವೃದ್ಧಿಗೋಸ್ಕರ ಈ ಒಂದು ಸಂಘಟನೆಯನ್ನು ಹುಟ್ಟಾಕಲಾಗಿತ್ತು. ಅದಕ್ಕೆ ಸಾಕಷ್ಟು ದೇಣಿಗೆ ಇರಬಹುದು, ಹಣ ಸೌದಿ ಅರೇಬಿಯಾ, UAE ಹೀಗೆ ಹಲವಾರು ದೇಶಗಳಿಂದ ಹರಿದು ಬಂದಿತ್ತು. ಬಟ್ ಅಲ್ಲಿ ಕೋಟ್ಯಂತರ ರೂಪಾಯಿ ಹಣ ಏನು ಈ 1MDB ಖಾತೆಗೆ ಬಂದಿತ್ತು, ಅದರಿಂದ ಹಣವನ್ನು ಪಡೆದ್ಬಿಟ್ಟು ಏನು ನಿಮಗೆ ಇಲ್ಲಿ ಕಾಣಿಸ್ತಿದ್ದಾರೆ
ಮಾಜಿ ಪ್ರಧಾನಮಂತ್ರಿ ನಜೀಬ್ ರಜಾಕ್ ಅವರ ಒಂದು ಖಾಸಗಿ ಖಾತೆ ಅವರ ಪ್ರೈವೇಟ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಮತ್ತು ಹಣದ ದುರುಪಯೋಗವನ್ನು ಮಾಡಿಕೊಳ್ಳಲಾಗಿತ್ತು ಅಂತ ಒಂದು ಆರೋಪ ಕೇಳಿಬಂದಿತ್ತು. ಅಲ್ಲಿಂದ ಬಂದಂತಹ ಹಣವನ್ನು ಬೇರೆ ಬೇರೆ ವಿಚಾರಕ್ಕೆ ಖರ್ಚು ಮಾಡಲಾಗಿದ್ದು, ಒಂದು ಪ್ರೈವೇಟ್ ಯಾಚನ್ನ ಕೊಂಡ್ಕೊಳ್ಳಿಕ್ಕೆ, ಅದೇ ರೀತಿ ನಜೀಬ್ ಜಂಗ್ ಅವರ ಪತ್ನಿಗೆ ಒಂದು ಪಿಂಕ್ ಕಲರ್ ಡೈಮಂಡ್ ನೆಕ್ಲೆಸ್ ಅನ್ನು ಕೊಡಿಸಲಿಕ್ಕೆ, ಅದೇ ರೀತಿ ಒಂದು ಖ್ಯಾತ ಹಾಲಿವುಡ್ ಚಿತ್ರವಾಗಿರತಕ್ಕಂತಹ ವೂಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅನ್ನುವಂತಹ ಒಂದು ಪ್ರಖ್ಯಾತ ಹಾಲಿವುಡ್ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡ ಬಂಡವಾಳ ಹೂಡಲಾಗಿತ್ತು ಅಂತ ಆರೋಪಿಸಲಾಗಿದ್ದು. ಸೊ ಆ ಆರೋಪ 2018ಕ್ಕೆ ಏನು ಮೊಹಮ್ಮದ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ್ರು, ಅವರು ಇದನ್ನ ಕೇಸನ್ನು ರೀಓಪನ್ ಮಾಡಿದ್ರು ಆ್ಯಂಡ್ ಅದರ ಒಂದು ಅಂಗವಾಗ್ಬಿಟ್ಟು ಆ ಒಂದು ಕೇಸ್ನಲ್ಲಿ ಇವರು ದೋಷಿ ಅಂತೇಳಿ ಪರಿಗಣಿತರಾಗಿದ್ದಾರೆ ಮತ್ತು 12 ವರ್ಷ ಜೈಲು ಶಿಕ್ಷೆ ಹಾಗೂ ನೀವು ನೋಡ್ತಿರೋ ರೀತಿ ಸಾಕಷ್ಟು 210 ಮಿಲಿಯನ್ ರಿಂಗಿಟ್ ಅಷ್ಟು ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ರಿಂಗಿಟ್ ಕೂಡ ಬಹಳ ಪ್ರಮುಖವಾಗುತ್ತೆ. ರಿಂಗಿಟ್ ಅಂತ ಹೇಳಿದ್ರೆ ಇದು ಮಲೇಷಿಯನ್ ಕರೆನ್ಸಿ, ಮಲೇಷಿಯಾದ ಒಂದು ಕರೆನ್ಸಿ ರಿಂಗಿಟ್ ಆಗಿರುತ್ತೆ. ಈ ಸಂಪೂರ್ಣವಾದಂತಹ ಡೀಟೇಲ್ಸ್ನ ನೀವು ನೋಟ್ ಮಾಡ್ಕೋಬೇಕು. ಇವರ ಹೆಸರಂತೂ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ 1MDB ಕೂಡ ಮರೆಯಂಗಿಲ್ಲ, ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಬಾರಿ ಕೇಳಬಹುದು. ಅಂಡ್ ಇಲ್ಲಿ ನಾನು ಆಗಲೇ ಹೇಳಿದಂತಹ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ, ದ ವೂಲ್ಫ್ ಆಫ್ ವಾಲ್ ಸ್ಟ್ರೀಟ್. ಇದು ಸಾಕಷ್ಟು ಸಕ್ಸಸ್ ಅನ್ನು ಕಂಡಂತಹ ಒಂದು ಹಾಲಿವುಡ್ ಚಲನಚಿತ್ರ. ಇದರಲ್ಲಿ ಇದನ್ನ ನಿರ್ಮಾಣ ಮಾಡಲಿಕ್ಕೆ ಏನು ಬಂಡವಾಳ ಇತ್ತು ಅದನ್ನ ಈ ಮಹಾತಿರ್ ಮೊಹಮ್ಮದ್ ರವರ ಒಂದು ಪರ್ಸನಲ್ ಅಕೌಂಟ್ ಇಂದ ಏನು ಹಣ ದುರುಪಯೋಗ ಮಾಡಿಕೊಂಡ್ರು ಆ ಹಣವನ್ನ ಇದರ ನಿರ್ಮಾಣದಲ್ಲಿ ಕೂಡ ಬಳಸಲಾಗಿತ್ತು ಅಂತ ಹೇಳಲಾಗುತ್ತೆ. ಅಂಡ್ ಇದರ ಹೀರೋ ನಿಮಗೆ ಕಾಣಿಸ್ತಾ ಇದ್ದಾರೆ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ. ಇವರು ಕೂಡ ಒಬ್ಬ ಆಸ್ಕರ್ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಹಾಲಿವುಡ್ ನಟ, ಅಮೆರಿಕಾ ಮೂಲದವರು. ಸೊ ಇದು ಕೂಡ ಜಸ್ಟ್ ನಿಮಗೆ ಒಂದು ಐಡಿಯಾ ಇರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಥಿಯರಿ ಬೊಲೋರ್ ಈಸ್ ನ್ಯೂ CEO ಆಫ್ JLR. ನೋಡಿ, JLR ಅಂತಕ್ಕಂತಹದ್ದು ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಒಂದು ಕಾರು ತಯಾರಿಕಾ ಕಂಪನಿ. ನಿಮಗೆ ಕಾಣಿಸ್ತಾ ಇರಬಹುದು ಜಾಗ್ವಾರ್ ಲ್ಯಾಂಡ್ ರೋವರ್. ನೋಡಿ, ಜಾಗತಿಕ ಮಟ್ಟದಲ್ಲಿ ಕೆಲವು ಕಾರ್ನ ಬ್ರ್ಯಾಂಡ್ಗಳು ಸಾಕಷ್ಟು ಪ್ರತಿಷ್ಠೆನ ಹೊಂದಿದ್ದಾವೆ, ಸಾಕಷ್ಟು ಪ್ರೆಸ್ಟೀಜಿಯಸ್ ಅಂತಾನೆ ಕರೆಸ್ಕೊಳ್ತವೆ. ನಿಮಗೆ ಲ್ಯಾಂಬರ್ಗಿನಿ ಇರಬಹುದು, ಫೆರಾರಿ ಇರಬಹುದು, ಮರ್ಸಿಡೀಸ್ ಬೆನ್ಸ್ ಇರಬಹುದು, ಆಡಿ ಇರಬಹುದು, ಹೀಗೆ ಬೇರೆ ಬೇರೆ ಬ್ರ್ಯಾಂಡ್ಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ಅವುಗಳ ಸಾಲಿಗೆ ಸೇರ್ತಕ್ಕಂತಹ ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರೆ ಜಾಗ್ವಾರ್ ಲ್ಯಾಂಡ್ ರೋವರ್, JLR ಅಂತ ಕರೀಬಹುದು. ಬಟ್ ಒಂದು ಹೆಮ್ಮೆಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ 2008ನೇ ಇಸ್ವಿಯಲ್ಲಿ ಈ ಜಾಗ್ವಾರ್ ಲ್ಯಾಂಡ್ ರೋವರ್ ಅನ್ನುವಂತಹ ಬ್ರ್ಯಾಂಡ್ ಅನ್ನ ಭಾರತೀಯ ಕಂಪನಿಯಾಗಿ ಇರತಕ್ಕಂತಹ ಟಾಟಾದವರು ಇದನ್ನ ಕೊಂಡ್ಕೊಂಡ್ರು. ಸೊ ಅವಾಗಲಿಂದನೂ ಈ JLR ಟಾಟಾ ಸಂಸ್ಥೆಯ ಒಂದು ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ಸೊ ಇದರ ನೂತನ ಅಧ್ಯಕ್ಷರಾಗ್ಬಿಟ್ಟು ಥಿಯರಿ ಬೊಲೋರ್ ಅನ್ನುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಇಂತಹ ಪ್ರತಿಷ್ಠಿತ ಕಂಪನಿಗಳಿಗೆ ಹೊಸ CEOಗಳು ಬಂದ್ರೆ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗುತ್ತೆ. ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆ್ಯಂಡ್ ಎಸ್ಪೆಷಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇಂತಹ ಪ್ರಶ್ನೆಗಳನ್ನ ಯೂಶುವಲ್ ಆಗಿ ಕೇಳ್ತಾ ಹೋಗ್ತಾರೆ. ಸೊ ಅವರು ಈಗ JLRನ ಹೊಸ CEO ಅಥವಾ ಅವರು ಇದಕ್ಕಿಂತ ಮುಂಚೆ ನೀವು ನೋಡ್ತಿರೋ ರೀತಿ ರೆನಾಲ್ಟ್ ಅನ್ನುವಂತಹ ಕಂಪನಿ, ರೆನೋ ಅಂತ ಕರಿಬಹುದು, ರೆನೋ ಅನ್ನುವಂತಹ ಕಾರು ತಯಾರಿಕಾ ಕಂಪನಿ ಏನಿದೆ ರೆನಾಲ್ಟ್ ಅಂತ ನಾವು ಯೂಶುವಲ್ ಕರೀತೀವಿ. ಸೊ ಅದರ ಮುಖ್ಯಸ್ಥರು ಕೂಡ ಆಗಿದ್ರು. ಅಂಡ್ ಇದೇ ರೀತಿ ಥಿಯರಿ ಅಂದ ತಕ್ಷಣ ನಿಮಗೆ ಮತ್ತೊಬ್ಬರ ಹೆಸರು ನೆನಪಾಗಬೇಕು. ಇತ್ತೀಚೆಗೆ ನಾವು ಥಿಯರಿ ಡೆಲಾಪೋರ್ಟ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಕುರಿತು ಮಾತಾಡಿದ್ವಿ. ಇವರು ಮಾಜಿ ಕೇಪ್ ಜೆಮಿನಿ ಕಂಪನಿಯ ಒಬ್ಬ CFO ಆಗಿದ್ರು. ಅಂಡ್ ಈಗ ಅವರು ವಿಪ್ರೋ ಕಂಪನಿಯ CEO ಮತ್ತು MD ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಬಟ್ ಈಗ ನಾವು ಮಾತಾಡ್ತಾ ಇರ್ತಕ್ಕಂತಹದ್ದು ಥಿಯರಿ ಡೆಲಾಪೋರ್ಟ್ ಅಲ್ಲ, ಬದಲಾಗಿ ಥಿಯರಿ ಬೊಲೋರ್. ಇವರೊಬ್ಬರ ಹೆಸರು ಕೂಡ ಬಹಳ ಪ್ರಮುಖವಾಗುತ್ತೆ. ಅಂಡ್ ಥಿಯರಿ ಅಂದ ತಕ್ಷಣ ಅದೊಂದು ಫ್ರೆಂಚ್ ನೇಮ್. ಸೊ ಇಬ್ಬರು ಕೂಡ ಫ್ರಾನ್ಸ್ ದೇಶಕ್ಕೆ ಸೇರಿದಂತಹ ಬಿಸ್ನೆಸ್ ಮೆನ್ಸ್ ಆಗಿದ್ದಾರೆ. ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ನಿಮಗೆ ಇಲ್ಲೊಂದು ಮತ್ತೊಂದು ವಿಚಾರ ಕಾಣಿಸ್ತಾ ಇದೆ. ಟಾಟಾ ಸನ್ಸ್ ಚೇರ್ಮನ್, ಈ ಟಾಟಾ ಒಕ್ಕೂಟ ಏನಿದೆ, ಟಾಟಾ ಸನ್ಸ್ ಅನ್ನುವಂತಹ ದೊಡ್ಡ ಸಂಸ್ಥೆ ಏನಿದೆ ಅದರ ಮುಖ್ಯಸ್ಥರು ಯಾರು ಪ್ರಸಕ್ತವಾಗಿ ಅಂತ ಹೇಳಿದ್ರೆ ನೀವು ನೋಡ್ತಿರೋದು N. ಚಂದ್ರಶೇಖರನ್. ಪರೀಕ್ಷೆಗಳು ಕೇಳಬಹುದು. ಟಾಟಾ ಅಂದ ತಕ್ಷಣ ಅದು ಭಾರತದ ಒಂದು ಪ್ರತಿಷ್ಠಿತ ಸಂಸ್ಥೆ. ಸೊ ಅದರ ಮುಖ್ಯಸ್ಥ ರತನ್ ಟಾಟಾ ಅಲ್ಲ, ಬದಲಾಗಿ N. ಚಂದ್ರಶೇಖರನ್ ಅವರು ಅದರ ಮುಖ್ಯಸ್ಥರಾಗಿದ್ದಾರೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಚೌಕ್ ಚೌರಾಹಾ ರಸ್ತೆಯನ್ನ ಲಕ್ನೋ ಮಹಾನಗರ ಪಾಲಿಕೆ ಯಾರ ಹೆಸರಲ್ಲಿ ಮರು ಹೆಸರಿಸಿದೆ? ನೋಡಿ, ಇದನ್ನ ನೇರವಾಗಿ ಪರೀಕ್ಷೆಯಲ್ಲಿ ಕೇಳೋದು ಬಹಳ ಡೌಟ್. ಯಾಕಂದ್ರೆ ಲಕ್ನೋ ಅಂದ್ರೆ ಉತ್ತರ ಪ್ರದೇಶದ ಕ್ಯಾಪಿಟಲ್. ಸೊ ಅಲ್ಲಿನ ಒಂದು ಚಿಕ್ಕ ರೋಡನ್ನ ಒಬ್ಬರ ಹೆಸರನ್ನ ಇಡಲಾಗಿದೆ. ಬಟ್ ಆದ್ರೂ ಕೂಡ ಜಸ್ಟ್ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲಾಲ್ಜಿ ಟಂಡನ್. ಸೊ ನಿಮಗೆಲ್ಲ ಒಂದು ಡೌಟ್ ಬರಬಹುದು, ಅದೇನಪ್ಪ ಅಂತ ಹೇಳಿದ್ರೆ ಲಾಲ್ಜಿ ಟಂಡನ್ ನಿಮಗೆಲ್ಲ ಗೊತ್ತು, ಇತ್ತೀಚೆಗಷ್ಟೇ ಅವರು ನಿಧನರಾದರು. ಬಟ್ ಅವರು ಮಧ್ಯಪ್ರದೇಶ ರಾಜ್ಯದ ರಾಜ್ಯಪಾಲರಾಗಿದ್ದರು. ಬಟ್ ಅವರ ಹೆಸರನ್ನು ಯಾಕೆ ಲಕ್ನೋ ಅಂತ ಹೇಳಿದ್ರೆ UP ಯಲ್ಲಿ ಬರುತ್ತೆ. UP ಯಲ್ಲಿ ಬರ್ತಕ್ಕಂತಹ ಒಂದು ರಸ್ತೆಗೆ ಯಾಕೆ ಇಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಬರಬಹುದು. ಬಟ್ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಅವರು ಮಧ್ಯಪ್ರದೇಶದ ಗವರ್ನರ್ ಆಗಿದ್ದರೂ ಕೂಡ ಅವರು ಮೂಲತಃ ಉತ್ತರ ಪ್ರದೇಶದ ಒಬ್ಬ ರಾಜಕಾರಣಿ, UP ಅವರು. ಹಾಗಾಗಿ ಅದು ಅಲ್ಲದೆ ಅವರು ಲಕ್ನೋದ ಅವರು ವಿಶೇಷವಾಗಿ ಒಬ್ಬ ಹಿಂದಿನ MP ಕೂಡ ಆಗಿದ್ರು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಆಗಿದ್ರು. ಸೊ ಹಾಗಾಗಿ ನಿಮಗೆ ಇದು ಬಹಳ ಪ್ರಮುಖವಾಗಿ ಗೊತ್ತಿರಲೇಬೇಕಾಗುತ್ತೆ. ಪ್ರಸಕ್ತವಾಗಿ ಲಕ್ನೋ MP ಯಾರಪ್ಪ ಅಂತ ಹೇಳಿದ್ರೆ ರಾಜನಾಥ್ ಸಿಂಗ್ ಅವರು, ನಮ್ಮ ಏನು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಈ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, WHOನ ಕ್ಷಯ ವಿರೋಧಿ ಕಾರ್ಯಕ್ರಮದಡಿ ಭಾರತವು ಯಾವ ದೇಶಕ್ಕೆ ಸುಮಾರು $1 ಮಿಲಿಯನ್ ಮೌಲ್ಯದ ವೈದ್ಯಕೀಯ ನೆರವನ್ನ ನೀಡಿತು? ನೋಡಿ, ಇದು ಬಹಳ ಒಂದು ಸರ್ಪ್ರೈಸಿಂಗ್ ಆನ್ಸರ್ ಅಂತ ಹೇಳ್ಬೋದು. ನೀವು ಯೂಶುವಲ್ ಆಗಿ ಯಾವುದೋ ಭೂತಾನ್ ಇರಬಹುದು, ಮಾಲ್ಡೀವ್ಸ್ ಇರಬಹುದು ಅನ್ಕೋಬಹುದು. ಬಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ,
ಉತ್ತರ ಕೊರಿಯಾ ನೋಡಿ, ಬಹಳಷ್ಟು ಜನ ನಾವು ತಿಳ್ಕೊಂಡಿರೋದು ಉತ್ತರ ಕೊರಿಯಾ ಅಂತ ಹೇಳಿದ್ರೆ ಒಂದು ಡಿಕ್ಟೇಟರ್, ಒಬ್ಬ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇರತಕ್ಕಂತಹ ದೇಶ. ಸೊ ಹಾಗಾಗಿ ಭಾರತ ಅದರೊಂದಿಗೆ ಅಷ್ಟೊಂದು ಫಾರ್ಮಲ್ ಆಗಿ ರಿಲೇಷನ್ಸ್ ಅನ್ನು ಹೊಂದಿಲ್ಲ ಅಂತ ಅನ್ಕೋಬಹುದು. ಬಟ್ ಆದ್ರೂ ಕೂಡ ಭಾರತದ ಒಂದು ಎಂಬಸಿ, ಒಂದು ರಾಜತಾಂತ್ರಿಕ ಕಚೇರಿ ನಿಮಗೆ ಉತ್ತರ ಕೊರಿಯಾದಲ್ಲಿ, ನಾರ್ತ್ ಕೊರಿಯಾದಲ್ಲಿ ಕೂಡ ಸಿಗುತ್ತೆ. ಬಟ್ ಅಲ್ಲಿಗೆ ಸುಮಾರು $1 ಮಿಲಿಯನ್ ಮೊತ್ತದ ಒಂದು ವೈದ್ಯಕೀಯ ನೆರವನ್ನು, ಕೆಲವೊಂದು ಔಷಧಿಗಳನ್ನು ಭಾರತ ಸರ್ಕಾರ ಕಳಿಸ್ಕೊಟ್ಟಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ವಿಶ್ವ ಆರೋಗ್ಯ ಸಂಸ್ಥೆ WHO ಒಂದು ರಿಕ್ವೆಸ್ಟ್ ಅನ್ನು ಭಾರತಕ್ಕೆ ಮಾಡ್ಕೊಂಡಿದ್ದು, ಈ ಉತ್ತರ ಕೊರಿಯಾ ದೇಶದಲ್ಲಿ ಕ್ಷಯರೋಗವನ್ನು ವಿರುದ್ಧ ಹೋರಾಡಲಿಕ್ಕೆ, ಕ್ಷಯ ಅಂತ ಹೇಳಿದ್ರೆ ನಾವು ಟ್ಯೂಬರ್ಕ್ಯುಲೋಸಿಸ್, TB ಅಂತ ಕರಿತೀವಿ, ಕನ್ನಡದಲ್ಲಿ ಕ್ಷಯ ರೋಗ ಅಂತ ಕರಿತೀವಿ. ಸೊ ಅದರ ವಿರುದ್ಧ ಹೋರಾಡಲಿಕ್ಕೆ ಕೆಲವೊಂದು ಔಷಧಿಯನ್ನು ಕಳಿಸ್ಕೊಡಿ ಅಂತ ಹೇಳಿ ಭಾರತವನ್ನು ಕೇಳ್ಕೊಂಡಿದ್ದು, ಅದರ ಅಂಗವಾಗಿ ಭಾರತ ಉತ್ತರ ಕೊರಿಯಾಕ್ಕೆ $1 ಮಿಲಿಯನ್ ಮೌಲ್ಯದ ಔಷಧಿಗಳನ್ನು ಕಳಿಸ್ಕೊಟ್ಟಿದೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಉತ್ತರ ಕೊರಿಯಾದ ರಾಜಧಾನಿ ಪ್ಯಾಂಗಾಂಗ್, ಆ್ಯಂಡ್ ಅಲ್ಲಿನ ಕರೆನ್ಸಿ ಉತ್ತರ ಕೊರಿಯಾ ವಾನ್, WON ವಾನ್ ಅಂತೇಳಿ. ಆ್ಯಂಡ್ ಪ್ಯಾಂಗಾಂಗ್ ಅಲ್ಲಿನ ಒಂದು ಕ್ಯಾಪಿಟಲ್ ಸಿಟಿ ಆಗಿದೆ. ಆ್ಯಂಡ್ ಈ ಭಾಗದಲ್ಲಿ ನೋಡ್ತಿದ್ದಾರೆ ಯಾವ ರೀತಿ ಭಾರತೀಯ ಅಧಿಕಾರಿಗಳು ಈ ಒಂದು ಔಷಧಿಗಳನ್ನ ಅವರಿಗೆ ಹಸ್ತಾಂತರ ಮಾಡ್ತಿದ್ದಾರೆ. ಆ್ಯಂಡ್ ಅಫಿಷಿಯಲ್ ಆಗಿ ನಾರ್ತ್ ಕೊರಿಯಾನ ನಾವು ಡೆಮೋಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ, DPRK ಅಂತ ಕರಿತೀವಿ. ನೀವು ಅಧಿಕೃತವಾಗಿ ಅವರ ಹೆಸರನ್ನು ನೋಡಿದ್ರೆ DPRK ಅಂತಲೇ ಕರೀತಾರೆ. ಯಾವ ರೀತಿ ಚೈನಾವನ್ನು ಪೀಪಲ್ಸ್ ಚೈನಾ ಅಂತ ಕರಿತೀವಿ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, PRC ಅಂತ ನಾವೇನು ಕರಿತೀವಿ, ಅದೇ ರೀತಿ DPRK ಅಂತೇಳಿ ಉತ್ತರ ಕೊರಿಯಾನ ಕರಿತೀವಿ. ಬಟ್ ಅದು ಕೂಡ ಬಹಳ ಮಿಸ್ಲೀಡಿಂಗ್, ಬಿಕಾಸ್ ಅದು ಡೆಮೋಕ್ರೆಟಿಕ್ಕೂ ಅಲ್ಲ, ಈ ಕಡೆ ರಿಪಬ್ಲಿಕ್ಕೂ ಅಲ್ಲ, ಬಟ್ ಹೆಸರಲ್ಲಿ ಮಾತ್ರ ಅದನ್ನು ಡೆಮೋಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಕರಿತೀವಿ. ನಿಮಗೆ ಇಲ್ಲಿ ಪೀಪಲ್ಸ್ ಅಂತ ಒಂದು ವರ್ಡ್ ಕಾಣ್ತಾ ಇದೆ. ನಿಮಗೆ ಯಾವುದೇ ಒಂದು ದೇಶದ ಹೆಸರಲ್ಲಿ ಪೀಪಲ್ಸ್ ಅಂತ ಬಂತು ಅಂತ ಹೇಳಿದ್ರೆ ಆ ದೇಶ ಸಮಾಜವಾದಿ ದೇಶ ಅಂತ ನೀವು ಅನ್ಕೋಬೇಕಾಗುತ್ತೆ. ಬಿಕಾಸ್ ಚೈನಾದಲ್ಲೂ ಕೂಡ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, ಪೀಪಲ್ಸ್ ಅಂತ ಬಂತು ಹೇಳಿದ್ರೆ ಜನರ ಅಂತ ಕರಿಬಹುದು. ಸೊ ಜನರಿಗೆ ಸೇರಿದಂತಹ ಶಬ್ದಗಳನ್ನ ಈ ಸಮಾಜವಾದಿ ದೇಶಗಳು, ಸೋಷಿಯಲಿಸ್ಟ್ ದೇಶಗಳಲ್ಲಿ ಯೂಸ್ ಮಾಡ್ತಾ ಹೋಗ್ಲಾಗುತ್ತೆ. ಸಮಾಜವಾದಿ ಅಥವಾ ಕಮ್ಯುನಿಸ್ಟ್ ಅನ್ನು ಕೂಡ ಕರಿಬಹುದು. ಸೊ DPRK, ಡೆಮೋಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ. ಅದೇ ರೀತಿ ನಾವು ಸೌತ್ ಕೊರಿಯಾ ಏನಿದೆ, ದಕ್ಷಿಣ ಕೊರಿಯಾ, ಇದನ್ನು ಕೂಡ ನಾವು ಸೌತ್ ಕೊರಿಯಾ ಅಂತ ಕರೆಯಲ್ಲ, ಬದಲಾಗಿ ಅಫಿಷಿಯಲ್ ಆಗಿ ಪೀಪಲ್ಸ್ ಅಂತಲ್ಲ, ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಕರೆಯಲಾಗುತ್ತೆ. ಪೀಪಲ್ಸ್ ಅಂತ ಬಂತು ಹೇಳಿದ್ರೆ ಅದು ಒಂದು ಕಮ್ಯುನಿಸ್ಟ್ ಅಥವಾ ಈ ಸೋಷಿಯಲಿಸ್ಟ್ ದೇಶ ಆಗಿರುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಮೆಕಡಮೈಸೇಷನ್ ಪ್ರೋಗ್ರಾಮ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳ್ತಿದ್ದಾರೆ. ಇದು ಬಹಳ ಸಿಂಪಲ್. ನಿಮಗೆ ನೋಡಲಿಕ್ಕೆ ಮೆಕಡಮೈಸೇಷನ್ ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಕಠಿಣವಾದಂತಹ ವರ್ಡ್ ಅನ್ಸಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಮೆಕಡಮೈಸೇಷನ್ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಸಿವಿಲ್ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ಸ್ ಈ ಒಂದು ಶಬ್ದಗಳನ್ನ ಬಳಕೆ ಮಾಡ್ತಾ ಇರ್ತಾರೆ. ಮೆಕಡಮ್ ಅಂತ ಹೇಳಿದ್ರೆ ಫಸ್ಟ್ ತಿಳ್ಕೊಂಬೋಣ, ಅದಾದ್ಮೇಲೆ ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ಮೆಕಡಮ್ ಅಂತ ಹೇಳಿದ್ರೆ ಈ ರಸ್ತೆ ಕಾಮಗಾರಿಯ ಒಂದು ವಿಧ. ಬೇರೆ ಬೇರೆ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬಹುದು. ಬಹಳ ಹಿಂದಿನ ಕಾಲದಲ್ಲಿ ಮಣ್ಣಿನ ರಸ್ತೆಗಳು ಇರ್ತಾ ಇದ್ವು, ಬಟ್ ಬರ್ತಾ ಬರ್ತಾ ರಸ್ತೆಗಳನ್ನ ಇಂಪ್ರೂವ್ ಮಾಡ್ತಾ ಹೋಗ್ಲಾಯ್ತು. ಸೊ ಈಗೆಲ್ಲ ಮೆಕಡಮೈಸೇಷನ್ ಮಾಡಲಾಗುತ್ತೆ. ಮೆಕಡಮೈಸೇಷನ್ ಅಂತ ಹೇಳಿದ್ರೆ ಫಸ್ಟು ಏನು ಒಂದು ಲೆವೆಲಿಂಗ್ ಆಗಿರ್ತಕ್ಕಂತಹ ಸ್ಥಳ ಇರುತ್ತೆ, ರಸ್ತೆ ನಿರ್ಮಾಣ ಮಾಡಬೇಕಾದಂತಹ ಸ್ಥಳ, ಅದರ ಮೇಲೆ ಜಲ್ಲಿಯನ್ನು ಬಿಚಾವಣೆ ಮಾಡಲಾಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ನ ಜಲ್ಲಿಯನ್ನು ಬಿಚಾವಣೆ ಮಾಡಲಾಗುತ್ತೆ. ಜಲ್ಲಿ ಅಂದ್ರೆ ನೀವೆಲ್ಲ ಕೇಳಿರ್ತೀರಾ, ಅದನ್ನು ಅಗ್ರಿಗೇಟ್ ಅಂತ ಕರೆಯಲಾಗುತ್ತೆ. ಕಲ್ಲಿನ ಚಿಕ್ಕ ಚಿಕ್ಕ ಪೀಸ್ಗಳು, ಆ್ಯಂಡ್ ಅದರ ಮೇಲೆ ಚಿಕ್ಕ ಅಗ್ರಿಗೇಟ್ಸ್, ಸಣ್ಣ ಒಂದು ಸೈಜ್ನ ಜಲ್ಲಿಗಳನ್ನು ನಾವು ಹಾಕಲಾಗುತ್ತೆ. ಅದನ್ನು ರೋಲ್ ಮಾಡಿ ಅದರ ಮೇಲೆ ಬೇಕು ಅಂತ ಹೇಳಿದ್ರೆ ನಾವು ಮೆಟಲಿಂಗ್ ಮಾಡಬಹುದು. ನೀವು ಕೂಡ ಕೇಳಿರಬಹುದು, ಮೆಟಲಿಂಗ್ ಆಫ್ ರೋಡ್ಸ್ ಅಂತ ಕೇಳ್ತಾ ಇರ್ತೀರಾ. ಮೆಟಲಿಂಗ್ ಆಫ್ ರೋಡ್ ಅಂತ ಹೇಳಿದ್ರೆ ಈ ರಸ್ತೆಯ ಮೇಲೆ ಟಾರನ್ನು ಹಾಕೋದು. ಈ ಜಲ್ಲಿ ಎಲ್ಲ ಬಿಚಾವಣೆ ಮಾಡಿಬಿಟ್ಟು ಗ್ರಾವೆಲ್ ಎಲ್ಲ ಹಾಕಿದ್ಮೇಲೆ ಗ್ರಾವೆಲ್ ಹಾಕಿ ಅದ್ರ ಮೇಲೆ ಜಲ್ಲಿ ಬಿಚಾವಣೆ ಮಾಡಿರ್ತೀವಿ. ಅದ್ರ ಮೇಲೆ ಈ ಡಸ್ಟನ್ನ ಕೂಡ ಹಾಕ್ಬಿಟ್ಟು ನಾವು ಒಂದು ಲೆವೆಲಿಂಗ್ ಮಾಡಿರ್ತೀವಿ. ರೋಲನ್ನು ಬಳಕೆ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಕೂಡ ಮಾಡಿರ್ತೀವಿ. ಸೊ ಅದಾದ ಬಳಿಕ ಅದರ ಮೇಲೆ ನಾವು ಟಾರನ್ನು ಹಾಕಿದ್ರೆ ಅದನ್ನು ಮೆಟಲಿಂಗ್ ಅಂತ ಕರಿತೀವಿ. ಸೊ ಮೆಕಡಮೈಸೇಷನ್ ಅಂದರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು, ಕೇವಲ ಜಲ್ಲಿ ಬಿಚಾವಣೆ ಅಥವಾ ಜಲ್ಲಿ ರಸ್ತೆ ಅಂತ ನಾವು ಕರಿಬಹುದು ಬಹಳ ಸಿಂಪಲ್ ಆಗಿ. ಸೊ ಇದನ್ನು ಯಾವ ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ದೊಡ್ಡ ಒಂದು ಮಟ್ಟಿನಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಹೇಳಿದ್ರೆ ಆಪ್ಷನ್ ಡಿ, ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿ. ಸೊ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಯಿತು. ಬಿಕಾಸ್ ರಸ್ತೆ ಒಂದು ಸಂಪರ್ಕ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆರ್ಥಿಕತೆಗೆ ಉತ್ತೇಜನ ಸಿಗುತ್ತೆ. ಸೊ ಅಲ್ಲಿನ ಪ್ರಸಕ್ತ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಹೇಳಿದ್ರೆ ಗಿರೀಶ್ ಚಂದ್ರ ಮುರ್ಮು, GC ಮುರ್ಮು ಅವರು. 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಲಿಮಿಟೆಡ್ನ ಆಶ್ರಯದಲ್ಲಿ ಭಾರತವು ಯಾವ ದೇಶದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಸ್ಥಾಪಿಸಲು ಉದ್ದೇಶಿಸಿದೆ? ಇದು ಕೂಡ ಬಹಳ ಪ್ರಮುಖ. ನಾವು ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಒಂದು ಕೇಂದ್ರ ಕಚೇರಿ ನಮಗೆ ಗುರುಗ್ರಾಮಲ್ಲಿ ಸಿಗುತ್ತೆ. ಹರಿಯಾಣ ರಾಜ್ಯದ ಗುರುಗ್ರಾಮ್ ಭಾರತದಲ್ಲೇ ಬರುತ್ತೆ. ಆ್ಯಂಡ್ ಇದರ ಒಂದು ಆಶ್ರಯದಲ್ಲಿ ಭಾರತ ಒಂದು ನಮ್ಮ ನೆರೆಯ ದೇಶವೊಂದರಲ್ಲಿ ಒಂದು ಸೋಲಾರ್ ಪವರ್ ಪ್ಲಾಂಟ್, ಸೌರ ವಿದ್ಯುತ್ ಯೋಜನೆಗೆ ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ಯೋಜನೆ ಮಾಡ್ಕೊಂಡಿದೆ. ಅದು ಯಾವ ದೇಶ ಅಂತ ಹೇಳಿದ್ರೆ ಆಪ್ಷನ್ ಬಿ, ಶ್ರೀಲಂಕಾ ದೇಶ. ನಮಗೆಲ್ಲ ಗೊತ್ತಿರಬೇಕು, ಶ್ರೀಲಂಕಾ ದೇಶ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ವಿಶೇಷವಾಗಿ ಚೀನಾ ದೇಶ ಸಾಕಷ್ಟು ಪ್ರಾಬಲ್ಯವನ್ನು ಮೆರೆಯಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಅದನ್ನು ಕೌಂಟರ್ ಮಾಡುವಂತಹ ದೃಷ್ಟಿಯಿಂದ ಭಾರತವು ಕೂಡ ತನ್ನ ನೆರೆಯ ದೇಶಗಳಲ್ಲಿ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡೋದಾಗಿರ್ಬೋದು, ಅವುಗಳಿಗೆ ನೆರವನ್ನು ಘೋಷಿಸುವುದಾಗಿರಬಹುದು, ಮುಂತಾದಂತಹ ಕೆಲಸವನ್ನು ಮಾಡ್ತಿದ್ದೆ. ಸೊ ಇದಕ್ಕೆ ಮತ್ತೊಂದು ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಶ್ರೀಲಂಕಾದಲ್ಲಿ ಉದ್ದೇಶಿಸಲ್ಪಟ್ಟಿರ್ತಕ್ಕಂತಹ ಒಂದು ಸೋಲಾರ್ ಪವರ್ ಪ್ಲಾಂಟ್.
ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ರೀತಿ ಚೀನಾ ದೇಶ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ BRI ಅನ್ನುವಂತಹ ಒಂದು ಯೋಜನೆಯನ್ನು ರೂಪಿಸ್ಕೊಂಡ್ಬಿಟ್ಟು ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡ್ತಾ ಇದೆ. ಸೊ ಆ ಒಂದು ಚೀನಾದ ಆಕರ್ಷಣೆಯನ್ನು ತಡೆಯುವಂತಹ ದೃಷ್ಟಿಯಿಂದ ಭಾರತವು ಕೂಡ ಕೆಲವೊಂದು ವ್ಯೂಹಗಳನ್ನು ರಚನೆ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬೇಕು, ಕಳೆದ ಕೆಲವು ವರ್ಷಗಳ ಹಿಂದೆ ಈ ಹ್ಯಾಂಬೆಟೋಟಾ ಈ ಒಂದು ಪೋರ್ಟ್, ಹ್ಯಾಂಬೆಟೋಟಾ ಬಂದರು ಸಾಕಷ್ಟು ಸುದ್ದಿಯಲ್ಲಿದ್ದು, ಆ ಒಂದು ಬಂದರನ್ನು ಚೀನಾ ದೇಶಕ್ಕೆ ದೀರ್ಘಕಾಲದವರೆಗೆ ಒಂದು ಗುತ್ತಿಗೆಯನ್ನು ಕೊಡಲಾಗಿತ್ತು. ಒಂದು ವೇಳೆ ನಮ್ಮ ಭಾರತದಿಂದ ಕೇವಲ ಕೆಲವೇ ಕಿಲೋಮೀಟರ್ಸ್ನಷ್ಟು ದೂರದಲ್ಲಿರ್ತಕ್ಕಂತಹ ಶ್ರೀಲಂಕಾದಲ್ಲಿ ಅಲ್ಲಿನ ಹ್ಯಾಂಬೆಟೋಟಾ ಬಂದರಿಗೆ ಚೀನಾ ದೇಶದವರು ಬಂದು ಕುತ್ಕೊಂಡ್ರು ಅಂತ ಹೇಳಿದ್ರೆ ಭಾರತಕ್ಕೆ ಬಹಳ ಕಠಿಣ ಆಗುತ್ತೆ. ಸೊ ಹಾಗಾಗಿ ಅವ್ರನ್ನ ಒಲೈಕೆ ಮಾಡುವಂತಹ ದೃಷ್ಟಿಯಿಂದ ಇಂತಹ ಕೆಲವೊಂದು ಪ್ರಾಜೆಕ್ಟ್ಸನ್ನು ನಾವು ಮಾಡ್ತಾನೆ ಇರ್ತೀವಿ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಹೇಳುತ್ತೆ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗ್ಯುಟೆರಸ್ ಅವರ ಹವಾಮಾನ ಬದಲಾವಣೆ ಕುರಿತಾದ ತಮ್ಮ ಹೊಸ ಯುವ ಸಲಹಾ ಸಮೂಹಕ್ಕೆ ಭಾರತದ ಡ್ಯಾಶ್ ರವರು ಆಯ್ಕೆಯಾಗಿದ್ದಾರೆ. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಪರೀಕ್ಷೆಯಲ್ಲಿ ಸಿಂಪಲ್ ಆಗಿ ಕೇಳಬಹುದು. ನೋಡಿ, ಭಾರತಕ್ಕೆ ಒಂದು ಹೆಮ್ಮೆ ತರಬೇಕಾದಂತಹ ಒಂದು ಸಂಗತಿ ಅದೇನಪ್ಪ ಅಂತ ಹೇಳಿದ್ರೆ, ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ನ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗ್ಯುಟೆರಸ್ ಏನಿದ್ದಾರೆ, ಅವರು ಒಂದು ಚಿಕ್ಕ ಒಂದು ಸಲಹಾ ಸಮೂಹವನ್ನು ಹೊಂದಿದ್ದಾರೆ, ಯುವ ಸಲಹಾ ಸಮೂಹ. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ, ಈ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಕುರಿತಾಗಿ. ಸೊ ಅದರಲ್ಲಿ ಕೇವಲ 7 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಒಬ್ಬರಾಗ್ಬಿಟ್ಟು ಭಾರತದ ಆಪ್ಷನ್ ಎ ಅರ್ಚನಾ ಸೋರೆಂಗ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಇವರು ಒಂದು ಮೂಲತಃ ಒಬ್ಬ ಈ ಒಂದು ಹವಾಮಾನದ ಪರವಾದಂತಹ ಹೋರಾಟಗಾರ್ತಿ, ಒಬ್ಬ ಆಕ್ಟಿವಿಸ್ಟ್. ಇವರು ಒಡಿಶಾ ರಾಜ್ಯದ ಒಂದು ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ, ಒಡಿಶಾ ರಾಜ್ಯದವರು. ಸೊ ಅರ್ಚನಾ ಸೋರೆಂಗ್ ಅವರು ಇನ್ನು ಮುಂದೆ ಈ ಯುವ ಸಲಹಾ ಸಮೂಹದ ಒಬ್ಬ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅಲ್ಲಿ 7 ಜನ ಸದಸ್ಯರಿದ್ದಾರೆ. ಎಲ್ಲರೂ ಕೂಡ 18ರಿಂದ 28 ವರ್ಷಗಳ ಒಳಗಾಗಿರ್ತಾರೆ. ಸೊ ಹಾಗಾಗಿ ಅದನ್ನು ಯುವ ಸಲಹಾ ಸಮೂಹ ಅಂತ ಕರೆಯಲಾಗುತ್ತೆ. ಇವರು UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಅವರಿಗೆ ಅಡ್ವೈಸ್ ಅನ್ನು ಕೊಡ್ತಾರೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ISI ಮತ್ತು ಹಾಲ್ಮಾರ್ಕ್ ಗುಣಮಟ್ಟದ ಪ್ರಮಾಣೀಕೃತ ಉತ್ಪನ್ನಗಳ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ರಾಮ್ ವಿಲಾಸ್ ಪಾಸ್ವಾನ್ ರವರು ಯಾವ ಆ್ಯಪ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ನೋಡಿ, ಹಲವಾರು ಸರ್ಕಾರಿ ಪ್ರಾಯೋಜಿತ ಆ್ಯಪ್ಗಳು ಇತ್ತೀಚೆಗಷ್ಟೇ ಲಾಂಚ್ ಆಗ್ತಿದ್ದಾವೆ. ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಆಪ್ಷನ್ ಎ BIS ಕೇರ್ ಅಂತ ಹೇಳಿ. ನೋಡಿ, ನಿಮಗೆಲ್ಲ ಗೊತ್ತಿರಬೇಕು, ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ISI ಮತ್ತು ಹಾಲ್ಮಾರ್ಕ್, ನಮ್ಮ ದೇಶದಲ್ಲಿ ಒಂದು ವಸ್ತು ಗುಣಮಟ್ಟದ್ದು ಹೌದೋ ಇಲ್ಲೋ ಅಂತ ಅಳಿಯೋದನ್ನ ನಾವು ISI ಮಾರ್ಕ್ ನೋಡ್ತೀವಿ. ಆ ಒಂದು ವಸ್ತು, ನೀವು ಹೆಲ್ಮೆಟ್ ಇಂದ ಹಿಡಿದ್ಬಿಟ್ಟು ಚಿಕ್ಕ ಒಂದು ಪಾತ್ರೆಯನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ISI ಮಾರ್ಕ್ ಇರುತ್ತೆ. ISI ಮಾರ್ಕ್ ಇತ್ತು ಅಂತ ಹೇಳಿದ್ರೆ ಅದು ಅಥೆಂಟಿಕೇಟೆಡ್, ಅದರ ಗುಣಮಟ್ಟವನ್ನು ಪ್ರಮಾಣೀಕರಿಸಿದ್ದೇವೆ ಅಂತ ಹೇಳ್ಬಹುದು. ಅದೇ ರೀತಿ ನಾವು ಗೋಲ್ಡ್ ಉತ್ಪನ್ನಗಳನ್ನ, ಈ ಒಂದು ಜ್ಯುವೆಲರಿಗಳನ್ನ, ಆಭರಣಗಳನ್ನ ನೋಡೋದಾದ್ರೆ ಅಲ್ಲಿ ಹಾಲ್ಮಾರ್ಕ್ ಅನ್ನುವಂತಹ ಒಂದು ಮಾರ್ಕ್ ಇರುತ್ತೆ. ಅದು ಇತ್ತು ಅಂತ ಹೇಳಿದ್ರೆ ಆ ಒಂದು ಪ್ರಾಡಕ್ಟ್ ಜೆನ್ಯೂನ್ ಪ್ರಾಡಕ್ಟ್ ಅಂತ ನಾವು ಗುರುತಿಸಬಹುದು. ಬಟ್ ಇವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಅನ್ನ ನಮ್ಮ ಕೇಂದ್ರದ ಆಹಾರ ಮತ್ತು ನಾಗರಿಕ ಒಂದು ವ್ಯವಹಾರಗಳ ಸಚಿವ, ಕನ್ಸ್ಯೂಮರ್ ಅಫೇರ್ಸ್ ಗ್ರಾಹಕ ವ್ಯವಹಾರಗಳ ಸಚಿವರಾಗಿರ್ತಕ್ಕಂತಹ ರಾಮ್ ವಿಲಾಸ್ ಪಾಸ್ವಾನ್ ಅವರು ಈ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಇದಕ್ಕೆ BIS ಕೇರ್ ಅಂತ ಕರೀಬಹುದು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕೇರ್ ಅಂತ ಅಪ್ಲಿಕೇಶನ್. ಖಂಡಿತ ಪರೀಕ್ಷೆ ಕೇಳಬಹುದು. ಸೊ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ವಸ್ತುವಿನ ಸತ್ಯಾಸತ್ಯತೆಯನ್ನು ಇವರು ಈ ಆ್ಯಪ್ನ ಮೂಲಕ ಜನತೆ, ಈ ಕನ್ಸ್ಯೂಮರ್ಸ್ ಏನಿದ್ದಾರೆ, ಗ್ರಾಹಕರು, ಅವರು ಅದನ್ನು ಪರಿಶೀಲಿಸಬಹುದು. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಆ್ಯಂಡ್ ರಾಮ್ ವಿಲಾಸ್ ಪಾಸ್ವಾನ್ ಅವರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಬ್ಬ ಮಿನಿಸ್ಟರ್ ಆಗಿದ್ದಾರೆ. ಇವರು ಮೂಲತಃ ಲೋಕ ಜನಶಕ್ತಿ ಪಾರ್ಟಿ LJP ಅನ್ನುವಂತಹ ಒಂದು ರೀಜನಲ್ ಪಾರ್ಟಿ, ಒಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. LJP ಅಂತ ಹೇಳಿದ್ರೆ ಇದು ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತೆ, ಲೋಕ ಜನಶಕ್ತಿ ಪಾರ್ಟಿ. ಸೊ ಬಹಳ ಪ್ರಮುಖವಾಗಿರುತ್ತೆ. ರಾಮ್ ವಿಲಾಸ್ ಪಾಸ್ವಾನ್ ಅವರು ಯಾವ ಪಕ್ಷದ ಮುಖ್ಯಸ್ಥರು ಅಂತ ಹೇಳಿದ್ರೆ ಈ LJPಯ ಮುಖ್ಯಸ್ಥರು. ಆ್ಯಂಡ್ ಈ LJP ಒಂದು BJPಯ ಒಂದು ಮೈತ್ರಿ ಪಕ್ಷವಾಗಿದೆ. ಸೊ ಹಾಗಾಗಿ ಪ್ರಸಕ್ತವಾಗಿ NDA ಮೈತ್ರಿಕೂಟದಲ್ಲಿ ಅದು ಕೂಡ ಇದೆ. ತುಂಬ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಅದೇ ರೀತಿ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನ ಯಾವಾಗ ಆಚರಿಸಲಾಗುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಿನ್ನೆಷ್ಟೇ ಇದನ್ನ ಆಚರಣೆ ಮಾಡಲಾಯಿತು, ಅಂತಾರಾಷ್ಟ್ರೀಯ ಟೈಗರ್ ಡೇ. ಇದನ್ನು 2010ನೇ ಇಸ್ವಿಯಿಂದ ಆಚರಣೆ ಮಾಡ್ತಾ ಬರಲಾಗ್ತಾ ಇದೆ. 2010ರಲ್ಲಿ ಸೈಂಟ್ ಪೀಟರ್ಸ್ಬರ್ಗ್, ರಷ್ಯಾದ ಒಂದು ದೊಡ್ಡ ನಗರ ಸೈಂಟ್ ಪೀಟರ್ಸ್ಬರ್ಗ್ನಲ್ಲಿ ಒಂದು ಹುಲಿ ಶೃಂಗಸಭೆ ನಡೆದಿರುತ್ತೆ, ಟೈಗರ್ ಸಮಿಟ್. ಅದರಲ್ಲಿ ಈ ಒಂದು ಡಿಸಿಷನ್ ತೆಗೆದುಕೊಂಡು ಪ್ರತಿ ವರ್ಷ ಜುಲೈ 29 ಆಪ್ಷನ್ ಡಿ ಈ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಅನ್ನ ಆಚರಣೆ ಮಾಡಲಾಗುತ್ತೆ. ಸೊ ಅದರ ಅಂಗವಾಗಿ ನಿಮಗೆ ನಿನ್ನೆ ಒಂದು ರಿಪೋರ್ಟ್ ಅನ್ನು ಕೂಡ ನಮ್ಮ ಸರ್ಕಾರ ಬಿಡುಗಡೆ ಮಾಡಿತು. ಅದೇ ರೀತಿ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, 25ನೇ ಆವೃತ್ತಿಯ ವರ್ಲ್ಡ್ ರೀಡಿಂಗ್ ಡೇ ಅನ್ನ ಯಾವಾಗ ಆಚರಣೆ ಮಾಡಲಾಯಿತು. ಇದು ವರ್ಲ್ಡ್ ಆಗಬಾರ್ದು, ಬಟ್ ಅದು ನ್ಯಾಷನಲ್ ರೀಡಿಂಗ್ ಡೇ ಆಗಬೇಕು. ಬಿಕಾಸ್ ವರ್ಲ್ಡ್ ರೀಡಿಂಗ್ ಡೇ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ, ಬಟ್ ಜೂನಲ್ಲಿ ಬರ್ತಕ್ಕಂತಹದ್ದು ನ್ಯಾಷನಲ್ ರೀಡಿಂಗ್ ಡೇ. ಅದನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜೂನ್ 19. ಪ್ರತಿ ವರ್ಷ ಜೂನ್ 19ರಂದು ನ್ಯಾಷನಲ್ ರೀಡಿಂಗ್ ಡೇ ಅಂದರೆ ಈ ಓದುವ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದನ್ನು ಯಾಕೆ ಜೂನ್ 19ಕ್ಕೆ ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಪುತ್ತುವಾಯಿಲ್ ನಾರಾಯಣ್ ಫಣಿಕ್ಕರ್ PN ಅಂತಾನೆ ಒಬ್ಬ ಖ್ಯಾತರಾಗಿದ್ದಂತಹ ವ್ಯಕ್ತಿ. ಪುತ್ತುವಾಯಿಲ್ ನಾರಾಯಣ್ ಇವರು ಕೇರಳ ರಾಜ್ಯದ ಒಂದು ಗ್ರಂಥಾಲಯ ಚಳುವಳಿಯ ಪಿತಾಮಹ ಅಂತಾನೆ ಕರೆಸ್ಕೊಳ್ತಾರೆ. ಫಾದರ್ ಆಫ್ ಲೈಬ್ರರಿ ಮೂವ್ಮೆಂಟ್ ಇನ್ ಕೇರಳ. ಇವರು ಕೇರಳ ರಾಜ್ಯ ಇವತ್ತೇನಾದರೂ
ಹತ್ತಿರ 100% ಸಾಕ್ಷರತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲತಃ ಕಾರಣ ಇಂತಹ ಹೋರಾಟಗಾರರು ಮಾಡಿದಂತಹ ಕೆಲವು ಕ್ರಮಗಳೇ ಕಾರಣ. ಸೊ ಪುತ್ತುವಾಯಿಲ್ ನಾರಾಯಣ ಅವರ ಹೆಸರು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಇವರು ಕೇರಳಕ್ಕೆ ನೀಡಿದಂತಹ ಒಂದು ಕೊಡುಗೆ ಏನಿದೆ ಈ ಸಾಕ್ಷರತೆಯ ಪ್ರಮಾಣವನ್ನು ವೃದ್ಧಿಗೊಳಿಸುವಂತಹ ದೃಷ್ಟಿಯಿಂದ, ಸೊ ಅದನ್ನು ಸ್ಮರಿಸಿಕೊಳ್ಳುವಂತಹ ದೃಷ್ಟಿಯಿಂದ ಪ್ರತಿ ವರ್ಷ ಜೂನ್ 19ರಂದು ರಾಷ್ಟ್ರೀಯ ರೀಡಿಂಗ್ ದಿನ ಅಥವಾ ನ್ಯಾಷನಲ್ ರೀಡಿಂಗ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.